ಫಸ್ಟ್ ಅದು. ಮತ್ತು ಇನ್ನೂ ಒಂದು 3-4 ಜನ ಇದ್ದಾರೆ, ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಇದ್ದಾರೆ. ಸೊ ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ಎಕ್ಸ್ಪೈರ್ ಆಗಿದ್ದಾರೆ, ಮತ್ತು ನಮ್ಮ ಕಸಿನ್ ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ. ಸೊ ಅವರೆಲ್ಲ ನನ್ನ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆ ಪಟ್ಟವರಲ್ಲಿ ಅವರೆಲ್ಲ ಸ್ವಲ್ಪ ಮೊದಲಿಗಿರು. ಅದು ಬಿಟ್ಟು ಇವಾಗ ಜೊತೆಲಿರೋರೆಲ್ಲ ಇದ್ದಾರೆ, ಬಟ್ ಇಲ್ಲದಿರೋರ ಬಗ್ಗೆ ಫಸ್ಟ್ ಹೇಳಿದೆ ಅಷ್ಟೇ ನಾನು. ಸೊ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಏನಂದರೆ ಈಗ 2018-19 ಆ್ಯಕ್ಚುಲಿ ಕತೆ ಸ್ಟಾರ್ಟ್ ಮಾಡಿದ್ದಿದ್ದು. ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಆಮೇಲೆ ಇವ್ರು ನಮ್ಮ ಸುರೇಶ್ ಸರು, ನೀನು ಬರೀ ಶಾರ್ಟ್ ಫಿಲ್ಮೇ ಮಾಡ್ಕೊಂಡಿರ್ತೀಯ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಿಕೊಂಡು ಶಾರ್ಟ್ ಫಿಲ್ಮ್ ಎಲ್ಲಾಗ್ತೀಯ, ಯೂಟ್ಯೂಬಲ್ಲಿ ಆಗ್ತೀಯ, ಇಲ್ಲಾಗ್ತೀಯ ಅಂತೆಲ್ಲ ಬೈದು ಡೈರೆಕ್ಷನ್ ಮಾಡೋ ಪರವಾಗಿಲ್ಲ ಅಂತಂದರು. ಸ್ಟಾರ್ಟಿಂಗಲ್ಲಿ ಒಂದು 4 ಜನ ಫ್ರೆಂಡ್ಸ್ ಸೇರಿಕೊಂಡು ನಾವು ಮಾಡೋಣ ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಆಗಿದ್ದಿದ್ದು ಜರ್ನಿ. 2018-19 ಸ್ಟಾರ್ಟ್ ಆಗಿದ್ದು. ಇದಕ್ಕೆ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಫಿಲ್ಮ್ ಥರ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅದು 2013 ನಮ್ಮ ಫಾದರ್ ಪಾಸ್ಡ್ ಅವೇ, ಅದು ಮುಕ್ಕಾಲು ಮಾಡಿ ಅಲ್ಲೇ ನಿಲ್ಲಿಸ್ಬಿಟ್ವಿ ಅದು. ಸೊ ಕಾಲಚಕ್ರ ಅಂತ ಒಂದು ಮಾಡ್ಕೊಂಡು ಮಾಡಿದ್ವಿ, ಆವಾಗ ಇದಾಗಿದ್ದು. ಸೊ ಅವಾಗಿಂದ ಇವರು ರಂಗಣ್ಣ ಅವರು ಇವರೆಲ್ಲ ಜೊತೆಗಿದ್ದಾರೆ ಫ್ರೆಂಡ್ಸ್ ಆಗಿ, ಆಮೇಲೆ ನನ್ನ ಗುರುಗಳಾಗಿದ್ದಾರೆ ಅವರು. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಮೂವಿ, ಮೈಕ್ ಸ್ವಲ್ಪ ಹತ್ರ, ಸಾಂಗ್ಗಳಿಗೆ, ಟೀಚರ್ಗಳಿಗೆ ಎಲ್ಲದಕ್ಕೂ ಬಂದಿದ್ದೀನಿ. ಬಟ್ ನನ್ನ ಮೂವಿಗೆ ಫಸ್ಟ್ ಟೈಮ್ ಬಂದಾಗ ನನಗೂ ಸ್ವಲ್ಪ ಟೆನ್ಷನ್ ಆಗಿದೆ. ಸೊ ಹಾಗಾಗಿ ಫಸ್ಟಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಏನಂದರೆ, ಈಗ ಫಿಲ್ಮ್ ಸ್ಟಾರ್ಟ್ ಮಾಡೋಣ ಅಂತಂದಾಗ ಮನೇಲಿ ಕತೆ ಹೇಳೋದು ಫಸ್ಟು ಮನೇಲಿದ್ದರೆ ನನ್ನ ವೈಫ್ಗೆ, ಹೊರಗಡೆ ಇದ್ದರೆ ಸುರೇಶ್ ಸರ್ಗೆ, ಆಮೇಲೆ ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ ಅವನಿಗೆ. ಸೊ ಜೊತೆಲಿ ನಾವು ಎಲ್ಲಂದರೆ ಗಾಡಿ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಕತೆಗಳು ಹೇಳ್ಬಿಡ್ತಿದ್ದೆ ಅವ್ರಿಗೆ. ಚೆನ್ನಾಗಿದೆ, ಮಾಡಂಗಿದ್ರೆ ಮಾಡು ಅಂತ ಅವರು ಅಂದರು. ವೈಫು ನಿಂಗೆ ಏನು ಮಾಡ್ತೀಯ ಫಸ್ಟ್ ನೋಡು, ಯೋಚನೆ ಮಾಡು. ಸೊ ಸಖತ್ ಎಂಕರೇಜ್ ಮಾಡಿರೋದೆಲ್ಲ ಬಿಗಿನಿಂಗ್ ಸ್ಟೇಜ್ ನಾನು ಹೇಳ್ತಾ ಇರೋದು. ಅದಾದಮೇಲೆ ಡೆವಲಪಿಂಗ್ ಆಗೋವರೆಗೂ ನಾನು ಯಾರ ಹತ್ರನೂ ಡಿಸ್ಕಸ್ಸು ಮಾಡಿರಲಿಲ್ಲ, ಹೇಳಿರಲಿಲ್ಲ. ಸೊ 2022 ಎಂಡಲ್ಲಿ ಶೂಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಆಯಿತು. ಕ್ಯಾರೆಕ್ಟರ್ಸು ಅದು ಇದು ಆರ್ಟಿಸ್ಟ್ಗಳನ್ನೆಲ್ಲ ಫೈನಲ್ ಮಾಡಿದ್ವಿ. ಈವನ್ ಆ್ಯಕ್ಚುಲಿ ಸುದರ್ಶನ್ ರಂಗಪ್ರಸಾದ್ಗೂ ಕತೆ ಹೇಳಿದ್ದೆ, ಅವರು ಇದರೊಂದು ರೋಲ್ ಮಾಡಬೇಕಾಗಿತ್ತು. ಬಟ್ ಅವರು ಅಬ್ರಾಡ್ಗೆ ಹೋಗಿದ್ರಿಂದ ಮಾಡೋಕ್ಕಾಗಲಿಲ್ಲ. ಭಾಗ್ಯಲಕ್ಷ್ಮಿಲಿ ತಾಂಡವ್ ರೋಲ್ ಮಾಡ್ತಾ ಇದ್ದಾರೆ ಸುದರ್ಶನ್ ಅವರು. ಸೊ ಅವ್ರಿಗೂ ಕತೆ ಹೇಳಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಅವರು ಹೊರಡಕ್ಕೆ ಮುಂಚೆ ಕತೆ ಮಾಡಲಿಲ್ಲ, ಬಟ್ ನಾನು ಸ್ಟಾರ್ಟ್ ಮಾಡಿದ ಟೈಮ್ ಅವರು ಅಬ್ರಾಡಿಂದ ವಾಪಸ್ ಬಂದರು, ಹಂಗಾಗಿತ್ತು. ಸೊ ಇದರಲ್ಲಿ ಏನಂದರೆ, ಈಗ ಫುಲ್ಲು ನಾನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ಜೊತೆಲಿರೋರು ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಫಸ್ಟಿಗೆ ಫ್ಯಾಮಿಲಿ, ಮನೇಲಿ ವೈಫು, ನಮ್ಮ ಅಕ್ಕ ಭಾವ, ನಮ್ಮ ಅತ್ತೆಯವರು, ಆಮೇಲೆ ಎಲ್ಲ ಎಂಕರೇಜ್ ಆಗಿ ಪಾಪ ಎಲ್ಲರೂ ನಮ್ಮ ರಿಲೇಟಿವ್ಸಿಂದ ಹಿಡಿದು ಪ್ರತಿಯೊಬ್ಬರೂ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಸೊ ಈ ವಿಷಯಕ್ಕೆ ಫಿಲಮ್ಮು ಅಂತ ಹೇಳಿದಾಗ ನನಗೆ ಅವಾಗ ಆ್ಯಕ್ಚುಲಿ 2006 ನಾನು ಆರ್ಟಿಸ್ಟ್ ಆಗಿದ್ದೀನಿ. ಈಗ ಡೈರೆಕ್ಟ್ರಾಗಿ ಸ್ವಲ್ಪ ಬಡ್ತಿ ತೊಗೊಂಡಿದ್ದು. ಸೊ ಈಗ ಫಿಲಮ್ ಸ್ಟಾರ್ಟ್ ಮಾಡಿದ್ದೀವಿ, 2022 ಸ್ಟಾರ್ಟ್ ಮಾಡಿದ್ವಿ, ಇವಾಗ ಮುಗಿಸಿದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಸೆನ್ಸಾರ್ಗೆ ಹೋಗ್ತೀವಿ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಏನಿದು ಆಪರೇಷನ್ ಡಿ ಅಂತ ಏನು ಟೈಟ್ಲ್ ಸರ್? ಸೊ ಅದು ರಿವೀಲ್ ಮಾಡಿದ್ರೆ ನಮ್ಗೆ ಇವಾಗ ನೆಕ್ಸ್ಟ್ ಇದಕ್ಕಾಗತ್ತೆ. ಆ ಡಿನ ನಾವು ಟಚ್ ಮಾಡೋಕ್ಕಾಗತ್ತಾ ಸರ್? ಹ್ಞೂ ಸರ್, ಆ ಡಿನ ನಾವು ಟಚ್ ಮಾಡೋಕ್ಕಾಗಲ್ಲ. ಒಂದು ಡಿ ನಮಗೆ ಸಪೋರ್ಟ್ ಮಾಡೋರು ಪಾಪ, ಇನ್ನೊಂದು ಡಿನ ನಾವು ಯಾವತ್ತೂ ಟಚ್ ಮಾಡೋಕ್ಕಾಗಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ಏನೂ ಇಲ್ಲ ಸರ್. ಅಲ್ಲ, ನಿಮ್ಮ ಕಂಟೆಂಟ್ ಏನು ಹೇಳಕ್ಕೆ ಹೊರಟಿದ್ದೀರಾ? ಕಂಟೆಂಟ್ ಇದು ಕ್ರೈಮ್ ಥ್ರಿಲ್ಲರ್ ಸರ್. ಆ್ಯಕ್ಚುಲಿ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟು ಇದು 2017-18 ಸ್ಟಾರ್ಟ್ ಮಾಡಿದಂಥ ಕತೆ. ಸೊ ಫಿನಿಶಿಂಗ್ ಆಗಿ ಸ್ವಲ್ಪ ಲೇಟು, ಬಟ್ ನಾವೀಗ ಚಿತ್ರಕಥೆಯಾಗಿ ಸಿನಿಮಾ ಆಗಿ ಬಂದಿರೋದು ಇವಾಗ ಸರ್. ಅದು ಸರ್ ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಕಾಲ್ಪನಿಕ ಕತೆ ಸರ್. ಇಲ್ಲ ಸರ್, ಸ್ಟೋರಿ ಈಗೇನಂದ್ರೆ ಆ್ಯಕ್ಚುಲಿ ಎಲ್ಲ ಡಿ ಮೇಲೆ ನಿಂತಿದೆ. ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ, ಕಾನ್ಸೆಪ್ಟ್ ನಿಂತಿದೆ ಡಿ ಮೇಲೆ. ಸೊ ಒನ್ ಲೈನ್ ಸ್ಟೋರಿ ಹೇಳಿದ್ರು ತಿರ್ಗಾ ಅಲ್ಲಿ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ ಕತೆ, ಅಷ್ಟೇ, ಇನ್ನೇನಿಲ್ಲ. ರಿವೀಲ್ ಆಗ್ಬಿಡುತ್ತೆ ಕತೆ ಅನ್ನೋದು ಒಂದು ಭಯ ಅಷ್ಟೇ, ಇನ್ನೇನಿಲ್ಲ. ಈಗ ಥಿಯೇಟ್ರ್ ಮೇಲೆ ನೋಡಿದಾಗ ಸ್ವಲ್ಪ ಒಂದು ಕ್ಯೂರಿಯಾಸಿಟಿಲಿ ನೋಡ್ಬೋದು ಏನದು ಅನ್ನೋದು ಕ್ಯೂರಿಯಾಸಿಟಿಗೋಸ್ಕರ ನಾವು ಕತೆ ರಿವೀಲ್ ಮಾಡಿದ್ವಿ ಸರ್. 2022 ಎಂಡಲ್ಲಿ ಸರ್. ಇವಾಗ ಎಲ್ಲ ಫಿನಿಶ್ ಆಯಿತು. ಸೊ ಈಗ 5.1 ಆಗಿ ಸೆನ್ಸರ್ ಸ್ಕ್ರಿಪ್ಟ್ ಇವಾಗ ರೆಡಿ ಆಗ್ತಿದೆ. ಸೊ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಫಾರ್ ಸೆನ್ಸರ್ ಸರ್. ಬ್ಯಾಂಗ್ಳೂರು ಸುತ್ತಮುತ್ತ ಸರ್, ಒಂದು RR ನಗರ, RT ನಗರ, ಆಮೇಲೆ ಮ್ಯಾಂಗ್ಳೂರಲ್ಲಿ ಒಂದು ವಾರ ಮಾಡಿದ್ವಿ. ಸೊ ಮ್ಯಾಂಗ್ಳೂರು ಮಲ್ಪೆಯಲ್ಲಿ ಓಪನಿಂಗು ಮತ್ತು ಕ್ಲೈಮ್ಯಾಕ್ಸ್ ಎರಡು ಅಲ್ಲೇ ಮಾಡ್ಕೊಂಡ್ವಿ. ಮತ್ತು ಸಾಂಗ್ಸ್ ಎಲ್ಲ ಅಲ್ಲೇ ಶೂಟ್ ಆಗಿರೋದು ಸರ್. ಡಿಟೆಕ್ಟಿವ್ ಥರ ಇರುತ್ತೆ? ಡಿಟೆಕ್ಟಿವ್ ಎಲ್ಲ ಏನಿಲ್ಲ ಸರ್. ಆ್ಯಕ್ಚುಲಿ ಇಟ್ಸ್ ಎ ಪ್ಯೂರ್ಲಿ
ಒಂಥರ ಮರ್ಡ್ರ್ ಮಿಸ್ಟ್ರಿ ಸರ್. ಕ್ರೈಮ್ ಥ್ರಿಲ್ಲರು, ಒಂದು ಮರ್ಡ್ರ್ ಮೇಲೆ ಹೋಗುವಂಥ ಕತೆ, ಅದು ಏನು ಡೈವರ್ಟ್ ಆಗುತ್ತೆ ಏನಾಗುತ್ತೆ ಅನ್ನೋದೇ ಒಂದು ಕ್ಲೈಮ್ಯಾಕ್ಸು. ಇನ್ನೊಂದೇನೆಂದರೆ ಮೇಯ್ನು ಫುಲ್ ಮೂವಿನ ಇಟ್ಕೊಂಡು ಕೂತಿರೋದೇ ಕ್ಲೈಮ್ಯಾಕ್ಸು ಅಂತ ನಾನು ಭಾವಿಸಿದ್ದೀನಿ. ಸೊ ಕ್ಲೈಮ್ಯಾಕ್ಸೇ ಒಂದು ಫ್ಲ್ಯಾಶ್ ಬ್ಯಾಕ್ಗಳು ಒಂದು 8ರಿಂದ 10 ಫ್ಲ್ಯಾಶ್ ಬ್ಯಾಕ್ ಮೇಲಿದೆ ಸರ್. ಅಲ್ಲಿ ಎಲ್ಲ ಕತೆ ರಿವೀಲ್ ಮಾಡೋ ಥರ ಪ್ಲ್ಯಾನು. ಫಿಲಮ್ ಮುಗೀತು ಅಂತ ಅನ್ಕೋತಾರೆ, ಆ ಎಡ್ಜಲ್ಲಿ ಕೂತ್ಕೊಂಡು ಜಸ್ಟ್ ಒಂದು 10 ಮಿನಿಟ್ಸ್ ನರೇಷನಲ್ಲಿ ಎಲ್ಲ ಫುಲ್ ಫ್ಲ್ಯಾಶ್ ಬ್ಯಾಕ್ ಹೋಗಿ ಬರೋವಂಥ ಕತೆ ಸರ್. ನಾನು ಒಂದು ಚಿಕ್ಕ ವಿಲನ್ ರೋಲ್ ಮಾಡಿದ್ದೀನಿ ಸರ್. ಇಲ್ಲ ಸರ್, ಇನ್ನೊಂದೇನಂದರೆ ಎಲ್ಲ ಜವಾಬ್ದಾರಿ ತೊಗೊಳೋದು ಕಷ್ಟ. ಈಗ ಬರೀ ಡೈರೆಕ್ಟರ್ ತೊಗೊಂಡ್ರೆ ನನಗೆ ಸಾಕಾಗೋಗಿದೆ. ಎಲ್ಲ ಇವತ್ತು ಮಧ್ಯಾಹ್ನ ನಾನೇ ರೆಡಿಯಾಗಿ ಬಂದಿಲ್ಲ, ಇವರೆಲ್ಲ ರೆಡಿಯಾಗಿ ಬಂದಿಲ್ಲ ನೋಡಿ ಸರ್. ಇನ್ನು ನಾನು ಸಿಸ್ಟಮ್ ಮುಂದೆ 1:30 ಕೂತವನು 5 ಗಂಟೆವರೆಗೂ TCP ಫಾರ್ಮೆಟ್ ವೇಟ್ ಮಾಡ್ತಾ ಕೂತಿದ್ದೀನಿ ಸರ್. ಖಂಡಿತ ಅದಕ್ಕೆ ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ಟೆ ಸರ್. ನಾನು ಅವ್ರ ಪಾರ್ಲರ್ಗೆ ಹೋದ್ರು ಬಂದರು, ನಾವೆಲ್ಲ ಬರ್ ಸರ್. ಕಂಪ್ಯೂಟರ್ ಮುಂದೆ ಕೂತಿದ್ದೆ, ಇವರು ನಮ್ಮ ಸಿರಿ ಮ್ಯೂಸಿಕ್ ಸುರೇಶ್ ಸರ್ ಜೊತೆ ಫೋನಲ್ಲಿ ಒಂದು ಅಷ್ಟೊತ್ತು ಕೂತಿದ್ದೆ. ರೆಡಿ ಆದೆ, ಯಾರು ನನ್ನ ಫ್ರೆಂಡು ನಾನು ಬಂದಿನೋ ನೀನೇ ಬಂದಿಲ್ಲ ಅಂದರು. ಬಟ್ಟೆ ಹಾಕೊಂಡು ಟಕ್ಕಂದು ಓಡ್ ಬಂದೆ ಸರ್. ಅಷ್ಟೇ ಸರ್. ಕಾರ್ತಿಕ್ ಸರ್ ನೋಡಿದ್ರೆ ಮಾಮೂಲಿ ಇಷ್ಟು ರೆಡಿ ಆಗ್ತಾರೆ ಅಂದ್ರೆ ಲೆಕ್ಕ ಹಾಕಿ ಇನ್ ಮಧ್ಯದಲ್ಲಿ ಯಾವ ರೇಂಜಿಗೆ ರೆಡಿ ಆಗಿರ್ಬೇಕು ಇವರು. ಅರ್ಜೆಂಟ್ ನನಗೆ ಯೂಶಲಿ ಲಾಸ್ಟ್ ಮೂಮೆಂಟಲ್ಲಿ ಸಿಗೋ ಡ್ರೆಸ್ಗಳೇ ಚೆನ್ನಾಗಿರುತ್ತೆ ಸರ್. ತಿರುಮಲ ಸರ್, ನೀವು ನಿಮ್ಮ ಹೆಂಡತಿ ಹೆಸರು ಹೇಳಿದ್ರು ಇಲ್ವೋ ಗೊತ್ತಿಲ್ಲ, ಸುರೇಶ್ ಸರ್ ಹೆಸರು ತುಂಬಾ ಸರಿ ಹೇಳಿದ್ರಿ. ಸುರೇಶ್ ಅವರೇನಾ? ಅದೇ ಹೇಳ್ತಾ ಇರ್ತೀನಿ, ಗುರುಗಳು. ಅದಕ್ಕೆ ಸೊ ಸುರೇಶ್ ಸರ್ಗೆ ಕೇಳೋಣ. ಸುರೇಶ್ ಸರ್, ಇಲ್ಲ ಸರ್, ಇದರಲ್ಲಿ ಏನಂದ್ರೆ ಕಂಟೆಂಟ್ ಹೆಂಗಿದೆ ಅಂದ್ರೆ ಸೆಂಟಿಮೆಂಟು, ಕಾಮಿಡಿ ನೀವು ನೋಡಿದ್ರಲ್ಲ ಸರ್. ಆಕ್ಚುಲಿ ಇವಾಗ ಟೀಸರ್ ಏನು ನೋಡಿದ್ರು ಅದೇ ಥರನೇ ಇದೆ ಸರ್. ಫಿಲಮನ್ನು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಹಾಂ ಸರ್, ಗೋಸ್ಟಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ಗೋಸ್ಟಲ್ಲಿ ಕತೆ ಸ್ಟಾರ್ಟ್ ಆಗೋದೇ ನನ್ನಿಂದ ಸರ್. ಎಷ್ಟೋ ಜನಕ್ಕೆ ಮೋಸ್ಟ್ಲಿ ಗೊತ್ತಿಲ್ಲ ಅದು. ಭಗವಂತ ಓಪನಿಂಗ್ ಇಂದ ತಗೊಂಡ್ಬರ್ತಾನೆ, ಅದು ಓಲ್ಡ್ ಮಾಂಕಲ್ಲಿ. ಇಲ್ಲ, ಅದನ್ನ ಇದು ಮಾಡಲಿಲ್ಲ. ಇದೇನಂದ್ರೆ ಆ್ಯಕ್ಚುಲಿ ನಾನು 11th ಕ್ಲಾಸಲ್ಲಿ ಹೋಗ್ತಾ ಇದ್ದೆ ಸರ್. ಇದರಲ್ಲಿ ಒಂದು ಫೋಟೋ ಸ್ಟ್ಯಾಂಡ್ ಇದೆ. ಆಮೇಲೆ ಆ ಫೋಟೋಸ್ಗಳೆಲ್ಲ ನೋಡ್ಬೇಕಾದ್ರೆ ಏನೋ ಒಂದು ಥಾಟ್ ಬಂತು, ಆ್ಯನಿಮೇಷನ್ ಎಲ್ಲರೂ ಮಾಡ್ಕೊಂಡು ಕೂತ್ಕೋತಾರೆ, ಬರೀ ಫೋಟೋನ ಮಾತ್ರ ಮಾತಾಡ್ಸೋಣ ಅಂದ್ಬಿಟ್ಟು ಆ ಫೋಟೋನ ತಗೊಂಬಂದು ಪ್ರಿಂಟ್ ಇದು ಮಾಡಿ ಬರೀ ಕಣ್ಣು ಮಾತ್ರ ಮುಗಿಸಿದ್ದೀನಿ ನೋಡಿ, ಕೈ ಕಣ್ಣು ಎರಡೇ ಅಲ್ಲಾಡ್ಸಿರೋದಲ್ಲಿ. ಸೊ ಅದನ್ನು ಒಂದು ಥಾಟ್ ಇಟ್ಕೊಂಡು ಒಂದು ಕ್ರಿಯೇಟಿವಿಟಿ ಮಾಡಿರೋ ಸರ್. ಅದು ನಾವು ಅಂದ್ಕೊಂಡಿದ್ದೀವಿ, ಯಾಕಂದರೆ ನಾನು ಆ್ಯಕ್ಚುಲಿ ಲಾಸ್ಟ್ ಏಪ್ರಿಲಿಂದ ಇವತ್ತು ನಾಳೆ ಅಂದ್ಕೊಂಡಿದ್ದೆ. ಪೋಸ್ಟ್ ಪ್ರೊಡಕ್ಷನ್ ಹೇಳ್ಕೊಂಡೇ ಬಂತು. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸು, ಕೆಲವೊಂದು ಇದು ಹಾಕೊಂಡು ಡ್ರ್ಯಾಗ್ ಮಾಡ್ಕೊಂಡೇ ಬಂತು. ಇವತ್ತು ಆ್ಯಕ್ಚುಲಿ ಇಲ್ಲಿರೋರು ನಮ್ಮ ಆರ್ಟಿಸ್ಟಿಂದ ಹಿಡಿದು, ಆರ್ಟಿಸ್ಟ್ ಮನೆಯವರಿಂದ ಹಿಡಿದು, ಫ್ರೆಂಡ್ಸಿಂದ ಹಿಡಿದು ಎಲ್ಲ ಉಸಿರು ಬಿಡ್ತಾ ಇದ್ದಾರೆ. ಯಾಕಂದರೆ ಟೀಸರ್ವರೆಗೂ ತೊಗೊಂಬಂದ್ಬಿಟ್ಟಿದ್ದೀವಿ ಸರ್. ಅದಕ್ಕೆ ಇಲ್ಲ, ಇರೋ ಫ್ಯಾಕ್ಟ್ ಹೇಳ್ತೀನಿ, ಫೈಟ್ಸ್ ಇಲ್ಲ ಸರ್. ಬಟ್ ಏನಂದರೆ ಮರ್ಡರ್ ಮಿಸ್ಟ್ರಿ ಎಲ್ಲ ಇದೆ, ಎಲ್ಲೂ ಬ್ಲಡ್ ಎಲ್ಲೂ ಒಂದು ಡ್ರಾಪು ಕಾಣಲ್ಲ ಸರ್. ಹಾರರ್ ಸುಮ್ಮನೆ ಟಚ್ ಕೊಟ್ಟಿದ್ದೀವಿ ಅಷ್ಟೇ ಸರ್, ಫುಲ್ ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ಮಾಡೋ ಆಸೆ ಇದೆ ಸರ್. ಸಾಂಗ್ಗಳು ಎಷ್ಟಿದೆ ಸರ್? ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ, ಅವ್ರು ಮಾತಾಡಿದ್ರೆ ಬೆಟರ್. ಪ್ರಯತ್ನ ಆ್ಯಕ್ಚುಲಿ ಹಾಡು ಬರೆಯೋದು, ಕಂಪೋಸ್ ಮಾಡೋದು ತುಂಬ ಇಷ್ಟ. ಡಿಫ್ರೆಂಟಾಗಿ ಮತ್ತು ಮೆಲೋಡಿ ಹಾಡೋದು ತುಂಬ ಇಷ್ಟ. ಸೊ ಆ ಥರ ಯಾವುದೋ ಫ್ರೆಂಡಿಂದ ಪರಿಚಯ ಆಗಿದ್ದು ಸರು. ಸೊ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಮ್ಮ, ನೀವು ಹಾಡು ಮಾಡಿಕೊಡ್ಬೇಕು. ಹಾಂ ಹೌದಾ ಸರ್, ಸರಿ ಖಂಡಿತ ಮಾಡ್ತೀನಿ ಸರ್. ಇದೊಂಥರ ಎಂಥ ಜಾನರ್ ಅಂದರೆ ಅಮ್ಮ, ಇದೊಂಥರ ಈ ಜಾನರ್ ಅಮ್ಮ. ಆಯ್ತು ಸರ್, ಜಾನರ್ ನೀವು ಹೇಳಿದ್ರೆ ನಾನು ಅದಕ್ಕೆ ತಕ್ಕನಂಗೆ ನೀವೊಂದು ಕೆಲಸ ಮಾಡಿ, ಲವ್ ಮಿಕ್ಸ್ ಮಾಡಿ, ಸ್ವಲ್ಪ ಕ್ಯಾಚಿ ಈ ಟ್ಯೂನ್ಗಳು ಮಿಕ್ಸ್ ಮಾಡಿ ಸಾಂಗ್ ಮಾಡಿ. ಅಲ್ಲ ಸರ್, ನೀವು ಕತೆ ಏನಾರು ರಿವೀಲ್ ಮಾಡಿದ್ರೆ ನಾನು ಒಂಚೂರು ಟ್ರೈ ಮಾಡಿ. ಇಲ್ಲಮ್ಮ, ಅದೇ ಎಕ್ಸ್ಪೆರಿಮೆಂಟ್ ನೀವು ಮಾಡ್ಬೇಕು ಅದನ್ನು. ಇವತ್ತಿಗೂ ನನಗೆ ಕತೆ ಗೊತ್ತೇ ಇಲ್ಲ. ಬಹಳ ನೀಟಾಗಿ ಚೆನ್ನಾಗಿ ಪ್ಯಾಕೇಜ್ನ ಟೀಸರಲ್ಲೂ ಬಿಟ್ಕೊಟ್ಟಿಲ್ಲ. ಕತೆನ ಅಷ್ಟು ಪ್ಯಾಕ್ಡ್ ಆಗಿ ಅವ್ರು ಸೇವ್ ಮಾಡ್ಕೊತಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ ಸರ್. ಫಸ್ಟ್ ಆಫ್ ಆಲ್ ನಾನು ಇದರಲ್ಲಿ 2 ಹಾಡನ್ನು ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ, ಹಾಗೂ 2 ಹಾಡಿಗೆ ಲಿರಿಕ್ಸ್ ಬರ್ತಿದ್ದೀನಿ. ಒಂದು ಲಿರಿಕ್ಸ್ ನಮ್ಮ ತಿರುಮಲೇಶ್ ಸರ್ ಬರೆದಿದ್ದಾರೆ, ಹಾಗೂ ಇನ್ನೊಂದು ಲಿರಿಕ್ಸ್ ನಮ್ಮ ಕೆಂಪಗಿರಿ ಸರ್ ಅವ್ರು ಬರೆದಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನಿಸುತ್ತೆ. ನೀವೆಲ್ಲ ನೋಡಿ ಮುಂದೆ ಹರಸಿ ಹಾರೈಸಿ ಮತ್ತಷ್ಟು ನಮ್ಮೆಲ್ಲರ ಪ್ರಯತ್ನಗಳನ್ನ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂದರೆ ಸರ್, ಕೆಲವೊಂದ್ಸಲ ಲಿರಿಕ್ಸ್ ಈಗ ಹೆಂಗಂದ್ರೆ
ಪಕ್ಕ ಆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ನಾನು ಒಬ್ಬರನ್ನ ಇಷ್ಟಪಡ್ತಿದ್ದೀನಿ ಅಂದರೆ ಆ ಪ್ರೀತಿನ ತೋರಿಸೋದು ಅಷ್ಟೇ ಕನ್ವೆ ಮಾಡೋ ಥರ ಲಿರಿಕ್ಸ್ ಬರಿಬೋದು. ಆ ಸಿಚುವೇಶನಲ್ಲಿ ಇಲ್ಲಿದ್ದೀನಿ ನಾನು, ಈಗ ನಾನು ವೇದಿಕಾ ನಿಮ್ಮನ್ನು ಇಷ್ಟಪಡ್ತಿದ್ದೀನಿ, ನಾನು ಪರ್ಟಿಕ್ಯುಲಾರಿಟಿ ತೊಗೊಂಡಿರ ಭಾವನೆಗಳನ್ನೇ ಕನ್ವೆ ಮಾಡೋ ಥರ ಹಾಡುಗಳನ್ನ ಆ ಥರ ಒಂದು 3-4 ಟೈಪ್ಗಳನ್ನ ಕಳಿಸಿ ಅದರಲ್ಲಿ ಅವರು ಇದು ಓಕೆ ಅಮ್ಮ, ಇದು ಮ್ಯಾಚ್ ಆಗ್ತಿದೆ ಅಮ್ಮ ಅಂತ ಅವರು ಫೈನಲಿ ಚೂಸ್ ಮಾಡಿದ್ರು. ಹಾಂ ಸರ್, ಹಾಡ್ತೀನಿ ನಾನು. ಇಲ್ಲ, ಕರೆದಿದ್ದಾರೆ. ಅಂದರೆ ಟೆಕ್ನಿಕಾಲಿಟಿಯಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ. ನನಗೆ ಸ್ಟುಡಿಯೋ ಅದೆಲ್ಲ ಇಲ್ಲ. ಕಂಪೋಸಿಷನ್, ಲಿರಿಕ್ಸ್ ಹಾಗೂ ಟ್ಯೂನ್ ಕಂಪೋಸ್ ಮಾಡೋದು ಅದನ್ನು ಮಾಡ್ತೀನಿ. ಸ್ಟುಡಿಯೋ ವರ್ಕ್ ಎಲ್ಲ ಸಂತೋಷ್ ಅಂತ ಇದ್ದಾರೆ, ಅವ್ರು ಮಾಡಿದ್ದಾರೆ. ಮತ್ತು BGM ಎಲ್ಲ ನಮ್ಮ ರಾಹುಲ್ ಅರ್ಜ್ಕಲ್ ಅವ್ರು ಮಾಡಿದ್ದಾರೆ. ಅಂದರೆ ನಾನು UIಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸಂಗೀತ ಹಾಗೂ ಡೈರೆಕ್ಷನ್ ಎರಡು ತುಂಬ ಇಂಟ್ರೆಸ್ಟ್ ನನಗೆ. ಎರಡನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆಸೆ. ಸೊ ಎರಡನ್ನೂ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ವೇದಿಕಾ ಮ್ಯಾಮ್ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾರೆ. ನಮ್ಗೆ ಈ ಥರ ಬರ್ತಾರೆ, ಈ ಥರ ಇರುತ್ತೆ, ಈ ಥರ ಸೀಕ್ವೆನ್ಸು ಫ್ರಂಟ್ ಟು ಬ್ಯಾಕ್. ನಮ್ಗೆ ಸಬ್ಜೆಕ್ಟ್ ಪೂರ್ತಿ ಸಿನಿಮಾ ಏನು ಹೇಳಿಲ್ಲ, ಬಟ್ ನಮಗೆ ಸಾಂಗ್ಗೆ ಏನು ಬೇಕು ನಮ್ಗೆ ಅದೇ ಬೇಕಾಗಿರೋದು ಕೊರಿಯೋಗ್ರಫಿ ಮಾಡೋಕ್ಕೆ. ಅಷ್ಟು ಮಾತ್ರ ನಾವು ಏನು ಬೇಕು ಅಂತ ತಿಳ್ಕೊಂಡು ಅದರಲ್ಲಿ ಅವ್ರಿಗೆ ಏನು ಬೇಕು ಅಂತ ನಾವು ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಅವರು ತೃಪ್ತಿ ಆಗಿದೆ ಅನ್ಸುತ್ತೆ. ಇಷ್ಟು ಹೇಳಕ್ಕೆ ಪ್ರಯತ್ನ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. It was very good because Thiru sir was there. Actually, he makes everything comfortable. Okay, so because of him, everything was good. Thank you. ಆಲ್ಮೋಸ್ಟ್ ಒಂದು 40 to 50 ಡೇಸ್ ಮಾಡ್ತೀವಿ ಸರ್ ಟೋಟಲ್. ಅಂದರೆ ಸ್ಪ್ಲಿಟ್ ಆಗಿತ್ತು, ಒಂದು 40-50 ಡೇಸ್ ಆಗಿಲ್ಲ ಶೂಟ್ ಮಾಡಿದ್ವಿ. ಇನ್ನು ಬೆಂಗಳೂರು ಸುತ್ತಮುತ್ತ ಎಲ್ಲ ಮಾಡಿದ್ದೀವಿ ಸರ್. ಏನಾದ್ರು ಸ್ಪೆಷಲ್ ಬೇರೆ ಬೇರೆ ಸಿನಿಮಾ ನೋಡಿದ್ದೀರಾ? ಏನೋ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಕ್ಯಾಮ್ರಾ ವರ್ಕಲ್ಲಿ? ಅದು ಪ್ರತಿದಿನ ಇದ್ದೇ ಇರುತ್ತಲ್ಲ ಸರ್ ಕಲಿಯೋಂಥದ್ದು. ಇನ್ಸೈಡ್ ಸರ್ ನೀವು ಮಾತಾಡಲಿ. ಕ್ಯಾಮ್ರಾ ವರ್ಕಲ್ಲಿ ಹೇಗೆ ಕಲ್ತಿದ್ರಿ? ಯಾರು ಆ ಥರದ್ದೇನಿಲ್ವಾ ಸರ್? ನಾನು ಬೇಸಿಕಲಿ ಪ್ರೊಫೆಷನಲಿ ಫೋಟೋಗ್ರಾಫರ್ ನಾನು. ಸೊ ವೆಡ್ಡಿಂಗ್ ಫೋಟೋಗ್ರಾಫರ್ ನಾನು. ಸೊ ನಾವೆಲ್ಲ ಹೀಗೆ ಒಂದು ಟೀಮ್ ಮಾಡಿಕೊಂಡು ಮಾಡಿರೋಂಥ ಫಿಲಮ್. ಈ ವೆಡ್ಡಿಂಗಿಗೂ ಸಿನಿಮಾಗೂ ಭಾಳ ಅಜಗಜಾಂತರ ಇರುತ್ತೆ, ಹೆಂಗೆ ಕ್ಯಾರಿ ಮಾಡಿದ್ದೀರಾ ಸರ್? ಇದು ವೆಡ್ಡಿಂಗಲ್ಲಿ ಅನ್ಪ್ಲ್ಯಾನ್ಡ್, ಇದು ಪ್ಲ್ಯಾನ್ಡ್ ಅಷ್ಟೇ ಸರ್. ಕ್ಯಾಮ್ರಾ ಅವ್ರು ಕೇಳ್ತಿರೋದು ಪ್ಲ್ಯಾನ್ ಡೈರೆಕ್ಟರ್ ಮಾಡ್ಕೊಂಡಿರ್ತಾರೆ. ಈಗ ಮದುವೆ ಮನೆ ತೆಗಿಯೋ ಕ್ಯಾಮ್ರಾಮನ್ಗಳೇ ಬೇರೆ ಥರ ಇರುತ್ತೆ, ಮದುವೆ ಸಿನಿಮಾ ತೆಗೆಯೋದೇ ಬೇರೆ ಥರ ಇರುತ್ತೆ. ಹೆಂಗೆ ಪ್ಲ್ಯಾನ್ ಮಾಡಿದ್ರಿ? ಹಿಂಗೆ ಸಿನಿಮಾನ ಮದುವೆ ಥರ ನೋಡಿ ಸರ್? ಎಲ್ಲ ನಮ್ಮ ತಿರುಮಲೇಶ್ ಅವ್ರ ಸಪೋರ್ಟು, ಅವ್ರು ಇದ್ದಿದ್ದಕ್ಕೇನೆ ಇಲ್ಲಿವರೆಗೂ ಮೂಡ್ ಬಂದಿದೆ. ನಮ್ಮ ಶ್ರೀನಿವಾಸ ಕಲ್ಯಾಣ ಎಡಿಟ್ ಮಾಡಿದಾಗ ಟೀಮಲ್ಲಿ ತುಂಬಾ ಆ್ಯಕ್ಟಿವ್ ಪಾರ್ಟ್ ಮಾಡಿತ್ತು ತಿರುಮಲೇಶ್. ಸೊ ನನಗೆ ತಿರುಮಲೇಶಲ್ಲಿ ತುಂಬ ಇಷ್ಟ ಆಗಿದೆ ಏನು ಅಂದರೆ ಆ ಫಿಲ್ಮ್ ಮೇಕರ್ ಎನರ್ಜಿ ಅಂತಾರಲ್ಲ. ಎಲ್ಲರೂ ಸಿನಿಮಾ ಮೇಕರ್ ಆಗಬೇಕು ಅಂದವರು ತಲೆಲೇ ಕತೆ ಇಟ್ಕೊಂಡು ಒಳ್ಳೆ ಪ್ರೊಡ್ಯೂಸರ್ ಸಿಗಲಿ, ಒಳ್ಳೆ ಬಡ್ಜೆಟ್ ಸಿಗಲಿ, ಒಳ್ಳೆ ಆ್ಯಕ್ಟರ್ಸ್ ಕಾಲ್ ಶೀಟ್ ಸಿಗಲಿ ಅಂತ ಕಾಯ್ಕೊಂಡೇ ವರ್ಷಾನುಗಟ್ಟಲೆ ಹೋಗ್ಬಿಡ್ತಾರೆ. ನಮ್ಮ ತಿರು ಹಂಗಲ್ಲ, ತುಂಬ ಆ್ಯಕ್ಷನ್ ಮೇಲೆ ಎದ್ದು ಬಿದ್ದು ಹೋಗ್ತಾರೆ. ನನಗೆ ತುಂಬಾ ಮೋಟಿವೇಶನ್. ನಾನೊಂದು 5-6 ವರ್ಷ ಸಿನಿಮಾಲಿದ್ರು ನನಗೆ ಸಿನಿಮಾ ಮಾಡಬೇಕು ಅಂತ ಅಷ್ಟೊಂದು ಎನರ್ಜಿ ಇರಲ್ಲ. ಸೊ ತಿರು ನಾವಾಗ ನೋಡಿದಾಗಲ್ಲ ನನಗೂ ಮೋಟಿವೇಶನು. ನಮ್ಮ ಫ್ರೆಂಡ್ಸು 4 ಜನ ಕೇಳ್ತೀನಿ, ಈ ಥರ ಇರಬೇಕು, ಬರೀ ತಲೆಯಲ್ಲೇ ಸಿನಿಮಾ ಕಟ್ಕೊಂಡಿರಬೇಡಿ, ಆ್ಯಕ್ಷನಲ್ಲಿ ಮಾಡಿ ಅಂತ. ಸೊ ಒಂದೊಂದ್ಸಲಿ ಸ್ಕೆಡ್ಯೂಲ್ ಮುಗ್ದಾಗ್ಲೂ ತಿರುನ ಏನು ಫುಟೇಜ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ಸ್ಪೆಂಡ್ ಮಾಡಿದ್ದಾರೆ, ಒಂದು ಟೀಮ್ ಬಿಲ್ಡ್ ಮಾಡೋದು ಹೆಂಗೆ. ಫೈನಲಿ ಇಂಡಿಪೆಂಡೆಂಟ್ ಸಿನಿಮಾ ಅಂತ ಒಂದು ಶುರು ಮಾಡಿ ಈ ಲೆವೆಲ್ಗೆ ತೊಗೊಂಬಂದಿರೋದಕ್ಕೆ ಆ ಎನರ್ಜಿ ತುಂಬ ಮುಖ್ಯ. ಅವಾಗ ತಿರುನ ಮೀಟ್ ಮಾಡಿದಾಗಲ್ಲ, ಮಾತಾಡಿಸ್ದಾಗಲ್ಲ, ಈ ಥರ ಈವೆಂಟಿಗೆ ಬಂದಾಗಲ್ಲ ನನಗೆ ಒಂದು ದೊಡ್ಡ ಮೋಟಿವೇಶನ್ನು. ಅದರಲ್ಲಿ ಒಂದು ಒಳ್ಳೆ ಕತೆ ಸೇರಿರೋದು, ಅದರಿಂದ ಒಳ್ಳೆ ಟೀಮ್ ಆಗಿರೋದು. ಸುರೇಶ್ ಸರ್ ನಮ್ಗೆ ಇನ್ನೂ ಹಳೆ ಪರಿಚಯದವರು. ನನ್ನ ಮೊದಲನೇ ಜಿಮ್ ಇನ್ಸ್ಟ್ರಕ್ಟರ್ ಅಂದರೆ ಸುರೇಶ್ ಸರ್. ಸೊ ಎಲ್ಲರೂ ಈ ಥರ ಒಳ್ಳೆ ಟೀಮ್ ಸೇರಿರೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್. ನನಗೆ ಒಂದು ಆ್ಯಕ್ಟಿವ್ ಎಡಿಟರ್ ರೋಲ್ ಇರೋದಕ್ಕಿಂತ ಒಂದು ಒಳ್ಳೆ ಮೋಟಿವೇಶನ್ ನನಗೆ ಸಿನಿಮಾ ಫೀಲ್ಡಲ್ಲಿ, ಕರಿಯರಲ್ಲಿ ಇದರನ್ನೆಲ್ಲ ನೋಡಿ ನನಗೂ ಎನರ್ಜಿ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಒಂದು ತುಂಬ ಒಳ್ಳೆ ಅವಕಾಶ ಸಿಕ್ತು. ಅದು ಮಾತ್ರ. ಸರ್ಪ್ರೈಸಸ್ ಅಂದರೆ ಟೈಮಿಂಗ್ ಚೆನ್ನಾಗಿದೆ ಸರ್. ಇದು ಒಂದು ಸ್ಟೋರಿ ಸ್ಟ್ರಕ್ಚರ್ ಅಂತ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ಸ್ಕ್ರೀನ್ ಪ್ಲೇ ಬರೋದಾಗಿಂದ ಎಡಿಟಿಂಗ್ ಬರೋವರೆಗೂ ಒಂದು ಸೀನ್ ಆದಮೇಲೆ ಹಿಂಗಿರಬೇಕು, ಇನ್ನೊಂದು ಸೀನ್ ಆದಮೇಲೆ ಹಿಂಗಿರಬೇಕು, ಆ ಎಮೋಷ್ನಲ್ ಗ್ರಾಫ್ ಒಂದು ಫಾಲೋ ಆಗಬೇಕು. ಅದನ್ನೆಲ್ಲ ನೋಡಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಎಡಿಟ್ ಮಾಡಿರೋದು. ಸೊ ಸುಮಾರು ಸೀನ್ಸ್ಗಳು ರೀಶೂಟ್ ಆದವು, ಸುಮಾರು ಸೀನ್ಸ್ಗಳು ಎಡಿಟಿಂಗಲ್ಲಿ ತೆಗಿಬೇಕಾಯಿತು. ಗ್ರಿಪ್ಪಿಂಗ್ ಆಗಿ ಆ ಟೆಂಪೋ, ಆ ಪೇಸಿಂಗ್ನ ಇಟ್ಕೊಳ್ಳೋಕ್ಕೆ ತುಂಬ ಕೆಲಸ ಆಯಿತು.
ಸೊ ಅದನ್ನು ತಿರುವು ಕೊಲಾಬ್ರೇಷನ್ ಚೆನ್ನಾಗಾಯಿತು. ಯೂಶಲಾಗಿ ಹೈ ಬಡ್ಜೆಟ್ ಸಿನಿಮಾಲೆಲ್ಲ ಈ ಥರ ರೀಶೂಟು ರೀಸ್ಟ್ರಕ್ಚರಿಂಗ್ ಅವೆಲ್ಲ ಜಾಸ್ತಿ ನಡೆಯೋಕ್ಕಾಗಲ್ಲ, ಸೆಟ್ ಆಗಿಬಿಟ್ಟಿರುತ್ತೆ, ತುಂಬ ಖರ್ಚಾಗಿರುತ್ತಲ್ಲ ಆಲ್ರೆಡಿ. ಸೊ ಇಂಡಿಪೆಂಡೆಂಟ್ ಸಿನಿಮಾ ಆಗಿರೋದ್ರಿಂದ, ಲೋ ಬಡ್ಜೆಟ್ ಸಿನಿಮಾ ಆಗಿರೋದ್ರಿಂದ ವಿ ಹ್ಯಾಡ್ ಅ ಲಾಟ್ ಆಫ್ ವೇಸ್ ಟು ರೀಕ್ರಿಯೇಟ್ ಸರ್ಟನ್ ಸೀನ್ಸ್. ಅಕಸ್ಮಾತ್ ಬೇಕಾದಂಗೆ ಬಂದಿಲ್ಲ ಅಂದಾಗ ವಿ ಕುಡ್ ರೀಶೂಟ್ ಇಟ್, ರೀಟೈಮ್ ಇಟ್. ಸ್ಟ್ರಕ್ಚರಿಂಗ್ ಮೇಲೆ ತುಂಬ ಕಂಟ್ರೋಲ್ ಇತ್ತು ಪೋಸ್ಟ್ ಪ್ರೊಡಕ್ಷನ್. ತುಂಬ ಇತ್ತು ಸರ್. ಸೊ ಏನಂದರೆ ತುಂಬ ದಿನ ಶೂಟ್ ಆಗಿರೋದ್ರಿಂದ, ಪ್ಲಸ್ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಫಿಲ್ಮ್ ಇರೋದ್ರಿಂದ ಕ್ಯಾಮ್ರಾದು ಅಪ್ಡೇಟ್ಗಳೇ ಜಾಸ್ತಿ ಆಗ್ಬಿಡೋದು. ಒಂದು ಸ್ಕೆಜೂಲಿಂದ ಇನ್ನೊಂದು ಸ್ಕೆಜೂಲ್ ಲುಕ್ ಚೇಂಜ್ ಆಗೋದು. ಸೊ ನಾವು ಫಸ್ಟ್ ಸ್ಕೆಜೂಲ್ ಶೂಟ್ ಮಾಡಿದಾಗ ಯಾವ್ದು ಸರ್ ಎಸ್ಲಾಗ್ 2 ಶೂಟ್ ಮಾಡಿ ಆಮೇಲೆ ಮಿಕ್ಕಿದ ಸ್ಕೆಜೂಲ್ 3 ಆಗಿತ್ತು. ಸೊ ತಿರುಗಿ ಹೇಳಿದ್ವಿ ನೋಡಿ ಸರ್, ವಿಜುವಲಿ ತುಂಬಾ ಒಂದು ಸ್ಟ್ರೈಕಿಂಗ್ ಡಿಫ್ರೆನ್ಸ್ ಕಾಣ್ತಾ ಇದೆ. ನಾವು ಸೆಕೆಂಡ್ ಸ್ಕೆಜೂಲ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ನಿಮ್ಗೆ ಎಕ್ಸ್ಪೀರಿಯನ್ಸು, ನಿಮ್ಮ ಫ್ಲೋ ಪ್ರಕಾರ ಆ ಸಿನಿಮ್ಯಾಟಿಕ್ ಟೈಮಿಂಗಲ್ಲಿ ಕೂತಿದೆ ಒಂದೊಂದು ಶಾರ್ಟು. ಆದರೆ ಫಸ್ಟ್ ಸ್ಕೆಜೂಲ್ ಒಂದೆರಡು ಶಾರ್ಟ್ಗಳು ಬೇಕಾದ್ರೆ ರೀಶೂಟ್ ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಶೂಟ್ ಮಾಡಿಕೊಟ್ರು, ಏನೂ ಇದೇ ಅಲ್ಲದೆ. ಸೊ ದ ಹೋಲ್ ಸಿನಿಮಾನೇ ಒಂದು ಚೆನ್ನಾಗಿ ಎಲಿವೇಟ್ ಆಯಿತು. ಅದನ್ನೇ ಹೇಳಿದ್ದು, ಮದುವೆ ಮನೆ ಶೂಟ್ ಮಾಡೋದು ಬೇರೆ, ಇದು ಮಾಡೋದು ಬೇರೆ ಅಂತ. ಇಲ್ಲ, ಗೊತ್ತಾಗಲ್ಲ ಸರ್. ನೀವು ಶಾರ್ಟ್ಸ್ ನೋಡಿದಾಗ ಈ ಥರ ಮಲ್ಟಿ ಪ್ಲ್ಯಾಟ್ಫಾರ್ಮು, ಮದುವೆ ಮನೆ, ಶಾರ್ಟ್ ಫಿಲ್ಮ್ ಅಂತಲೂ ಗೊತ್ತಾಗಲ್ಲ. ಲೈಟಿಂಗ್ ಅಷ್ಟು ಚೆನ್ನಾಗಿದೆ, ಸಿನಿಮ್ಯಾಟಿಕ್ ಆಗಿದೆ. ಲೋ ಫಿಲ್ ಲೈಟಿಂಗು, ಲೋ ಕೀ ಲೈಟಿಂಗಲ್ಲಿ ಶ್ಯಾಡೋಸ್ನ, ಡಾರ್ಕ್ ಏರಿಯಾಸ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದೆ. ನೀವು ಹೇಳೋಕ್ಕೆ ಆಗಲ್ಲ ಮದುವೆ ಮನೆ, ಮದುವೆ ವೆಡ್ಡಿಂಗ್ ಫೋಟೋಗ್ರಫರ್ ಇದನ್ನು ಮಾಡಿದ್ದಾರೆ ಅಂತ. ತುಂಬ ಅದೆಲ್ಲ ಅಪ್ರಿಷಿಯೇಟ್ ಮಾಡಬೇಕು ಸರ್. ಸಿನಿಮ್ಯಾಟಿಕ್ ಸೆನ್ಸ್ ಚೆನ್ನಾಗಿದೆ, ಸಿನಿಮ್ಯಾಟಿಕ್ ಲೈಟಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಹೇಳ್ತಾರೆ ಸರ್, ಆ್ಯಕ್ಚುಲಿ ಎಡಿಟಿಂಗ್ ಟೇಬಲ್ ಆಗಿ ಸೆನ್ಸರ್ಗೆ ಹೋಗಿ ವಾಪಸ್ ಬಂದು ಆಮೇಲೆ ಜೊತೆಗೆ 2-3 ಸಿನಿಮಾ ರಿಲೀಸ್ ಆದಾಗ ಯಾವುದೋ ಒಂದು ರಿಪೀಟ್ ಪ್ಯಾಟರ್ನ್ ಅದ್ರಲ್ಲಿ ಕಾಣಿದಾಗ ಅದನ್ನು ತಿರ್ಗಾ ಎಡಿಟ್ ಮಾಡಿಕೊಂಡು ಇಟ್ಸ್ ಅ ವೆರಿ ಆನ್ ಗೋಯಿಂಗ್ ಪ್ರಾಸೆಸ್. ಅದು ತಿರುವಂಥ ಎನರ್ಜಿ ಇರೋರು ಇದ್ಬಿಟ್ರೆ ಸಿನಿಮಾ ರಿಲೀಸ್ ಆಗಿ ನಿಂತಾದ್ಮೇಲೆ ತಿರ್ಗಾ ಎಡಿಟ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಅ ಆನ್ ಗೋಯಿಂಗ್ ಪ್ರಾಸೆಸ್. ಪಿಕ್ಚರ್ ನೋಡ್ಬಿಟ್ಟು ಕಾಮೆಂಟ್ ಮಾಡೋದೆ, ಅವ್ರು ಹಂಗೆ ಸರಿಗೆ ತೆಗ್ದಿಲ್ಲ, ಇವ್ರು ಹಿಂಗೆ ಮಾಡಿಲ್ಲ, ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು ಅಂತ. ಆಮೇಲೆ ಒಂದು ಥಾಟ್ ಬಂತು, ನಾವು ಯಾಕೆ ಒಂದು ಫಿಲಮ್ ಮಾಡಬಾರ್ದು ಅಂತ. ಆವಾಗ ತಿರುಮಲೇಶ್ ಒಂದು 2-3 ಶಾರ್ಟ್ ವಿಡಿಯೋಸ್, ಶಾರ್ಟ್ ಮೂವಿ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಒಂದು 10 ಮಿನಿಟ್ಸಲ್ಲಿ ಸೂಪರ್ ಮೆಸೇಜು, ಎಂಟರ್ಟೈನ್ಮೆಂಟು, ಥ್ರಿಲ್ಲಿಂಗು, ಈ 3 ಇತ್ತು. ಆಮೇಲೆ ನಾನೇ ಹೇಳಿದೆ, ತಿರುಮಲೇಶ್ ಏನಕ್ಕೆ ಇದು ಬರೀ ಇದೇ ಮಾಡ್ತೀವಿ, ನಾವು ಎಷ್ಟೋ ಕಥೆಗಳು ನೋಡಿರ್ತೀವಿ, ನಾವು ಯಾಕೆ ಒಂದು ಎಕ್ಸಾಂಪಲ್ ಆಗಬಾರ್ದು, ನೀನೇನು ಟ್ರೈ ಮಾಡಬಾರ್ದು ಅಂದಾಗ, ಮತ್ತು ಅದೇ ಜಿಮ್ಗೆ ಕೂತ್ಕೋ, ಹೋಗು, ಕತೆ ಮಾಡು. ಆಮೇಲೆ ಒಳ್ಳೆ ಒಂದು ಕತೆ ಸಿಕ್ತು. ಕತೆ ಸಿಕ್ಬಿಟ್ಟು ಒಂದು ಟೀಮ್ ಬಿಲ್ಡ್ ಆಯಿತು. ತುಂಬ ಜನ, ಒಂದು ಜಿಮ್ ಅಂದಮೇಲೆ ಒಂದು 20 ವರ್ಷದಿಂದ ಇದ್ದೀವಿ. ಡೈರೆಕ್ಟ್ರು ಎಲ್ಲ ಬರ್ತಾರೆ, ನಮ್ಮ ಜಿಮ್ಗೆ ತುಂಬ ದೊಡ್ಡ ದೊಡ್ಡ ಡೈರೆಕ್ಟ್ರು ಬರ್ತಾರೆ, ಪ್ರೊಡ್ಯೂಸರು ಎಲ್ಲರೂ ಬರ್ತಾರೆ. ಎಲ್ಲ ಸಪೋರ್ಟ್ ತೊಗೊಂಡ್ಬಿಟ್ಟು ಒಂದು ಒಳ್ಳೆ ಕತೆ ರೆಡಿ ಮಾಡಿಬಿಟ್ಟು ಹೋದ್ವಿ ಶೂಟಿಂಗ್ಗೆ. ಹೇಳಿ ಸರ್, ನಮ್ಮದು ಮಲ್ಲೇಶ್ವರಂ ಇದೆ, ಆರ್ ಟಿ ನಗರ ಇದೆ. ಸೊ ಕತೆ ರೆಡಿ ಮಾಡಿಬಿಟ್ಟು ಶೂಟಿಂಗ್ ಹೋಗ್ಬೇಕಂದಾಗ ಸ್ವಲ್ಪ ಕೋವಿಡ್ ಎಫೆಕ್ಟ್ ಆಯಿತು. ಆಮೇಲೆ ಒಂದು ತಿರುಮಲೇಶು, ಒಂದು ಟೀಮು. ಈ ಟೀಮ್ ಹೆಂಗಿದೆ ಅಂದರೆ, ತುಂಬ ವರ್ಷದಿಂದ ಜೊತೆಲಿದ್ದೀವಿ, ಒಂದು ದಿನನೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ, ಯಾವುದೇ ಆಗಿಲ್ಲ. ಇದೇ ಇಲ್ಲಿವರೆಗೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿರೋದು. ಹಾಗೆ ತಿರುಮಲೇಶ್ ಹೆಂಗೆ ಅಂದರೆ, ತಿರುಮಲೇಶ್ ಬೇಜಾರು ಮಾಡ್ಕೋಬೇಡ, ಹುಚ್ಚಿನ ಥರ ಕೆಲಸ ಮಾಡ್ತಾನೆ. ಸೆಂಟ್ರಲ್ ನನಗೆ ಭಯ ಆಗ್ಬಿಡು, ತಿರುಮಲೇಶ್ ಯಾಕೋ ಅಂದರೆ ನಿಮ್ಗೆ ತಲೆಗೆಲ್ಲ ಕೆಟ್ಟೋಗಂಗಿದೆ, ಬಿಟ್ಬಿಡುವ, ಬೇಡ ಸೇಫ್ ಆಗಿಬಿಡೋಣ ಅಂದರೆ, ಇಲ್ಲ ನಾನು ಮಾಡಬೇಕು. ಈ ಒಂದು 3-4 ತಿಂಗಳಿಂದ ಯಾವಾಗ ನೋಡಿದ್ರು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಅದು ಹೇಳೋದು, ಇದು ಹೇಳೋದು. ಅದಕ್ಕೆ ಕರೆಕ್ಟಾಗಿ ಆರ್ಟಿಸ್ಟು, ವೆರಿ ನೈಸ್ ಆರ್ಟಿಸ್ಟು. ಅವರು ತಿರುಮಲೇಶ್ಗಿಂತ ಜಾಸ್ತಿ ಆ ಗ್ರೂಪ್ ಮಾಡಿದ್ದಾರೆ, ಮೆಸೇಜ್ಗಳು ಕಳಿಸ್ತಾರೆ. ಸೊ ಈ ಒಂದು ಟೀಮ್ ಇರೋದ್ರಿಂದನೇ ಇಲ್ಲಿವರೆಗೂ ಬಂದಿದ್ದು. ನಾನು ಇನಿಷಿಯಲ್ ಸ್ಟೇಜಲ್ಲಿ ಸಪೋರ್ಟ್ ಮಾಡಿದ್ದೀನಿ, ಬಟ್ ಆಮೇಲೆ ನನಗೆ ಭಯ ಆಗ್ಬಿಡ್ತು. ಐ ಆಮ್ ನಾಟ್ ಎ ಫಿಲ್ಮ್ ಮ್ಯಾನ್. ನಾನು ಫಿಲಮ್ ನೋಡ್ತೀನಿ, ಅವ್ರು ಹೇಳ್ದಂಗೆ ಇದ್ರ ಬಗ್ಗೆ ಹಂಗಾಯಿತು ಹಿಂಗಾಯಿತು ಎಲ್ಲ ಫಿಲಮು ನೋಡ್ತೀನಿ, ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ನೋಡ್ತೀವಿ. ಆಮೇಲೆ ಏನಾಯಿತು, ನಾವೇ ಯಾಕೆ ಒಂದು ಫಿಲಮ್ ಮಾಡಬಾರ್ದು ಅಂತ ಹುಚ್ಚುತನ, ನಮ್ಮ ಟೀಮು, ಇದೆಲ್ಲ ಇಲ್ಲಿವರೆಗೂ ತೊಗೊಂಡ್ಬಂದಿದೆ. ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಇದು ಇಲ್ಲಿವರೆಗೂ ಬಂದಿದೆ ಅಂತ. ಸೊ ಈ ಒಂದು 20 years ಬಾಂಡಿಂಗು ಹೀಗೆ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಇಲ್ಲೇ ನೋಡಿ ಸರ್, ಮಸ್ಕ್ಯುಲರ್ ಗ್ರೂಪ್ ಅಂತ, ಮಸ್ಕ್ಯುಲರ್ ಗ್ರೂಪು ಬರುತ್ತೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಆಮೇಲೆ ಕಟ್ಸನ್ ಕರು ಅಂತ ಇನ್ನೊಂದು ಜಿಮ್ ಇದೆ, 2 ಜಿಮ್ಮು ವಿತ್ ಫ್ರೆಂಡ್ಸು. ಮತ್ತು ನಾವೆಲ್ಲ ಹೊಸಬ್ರು, ನಾವು ಸಿನಿಮಾ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ತಿರುಮಲೇಶ್ ಒಬ್ಬರು ಒಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ತುಂಬ ಕ್ಯಾರೆಕ್ಟರ್ ಮಾಡಿದ್ದಾರೆ, ಆಮೇಲೆ ತುಂಬ ಪ್ರೊಡಕ್ಷನ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರ ಗೈಡೆನ್ಸಿಂದ ನಾವು ಅವ್ರ ಜೊತೆ ಇದ್ದೀವಿ. ಸೊ ಇದೊಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದರಲ್ಲಿ 99% ತಿರುಮಲೇಶ್ ಎಫರ್ಟು, 1% ನಮ್ದೆಲ್ಲ ಇದೆ. ಥ್ಯಾಂಕ್ ಯು ತಿರುಮಲೇಶ್. ನೋಡಬೇಕಾದ್ರೆ
ಎಲ್ಲರೂ ಯಾರಾದ್ರೂ ಒಂದು ಆಕ್ಟ್ ಮಾಡಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ. ಅದೇ ರೀತಿ ನಮಗೂ ಮುಂಚೆ ಎಷ್ಟೋ ವರ್ಷಗಳಿಂದ ಒಂದು ಪ್ರಯತ್ನ ಪಟ್ಟಿದ್ವಿ. ಗಾಂಧಿನಗರಲ್ಲೆಲ್ಲ ಕೆಲಸ ಕಡೆ ಸುತ್ತಿ ಬಂದಿದ್ದಾಯ್ತು, ಯಾರು ಅಲ್ಲಿ ಆಗ್ಲಿಲ್ಲ. ಅದಾದ್ಮೇಲೆ ಅದನ್ನ ಬಿಟ್ಬಿಟ್ವಿ. ಆಮೇಲೆ ನೆಕ್ಸ್ಟ್ ನಮ್ದು ಪ್ರೊಫೆಷನಲ್ ಬಂದ್ಬಿಟ್ಟು ಫಿಟ್ನೆಸ್ ಇಂಡಸ್ಟ್ರಿ. ಸೊ ಅದ್ರಲ್ಲಿ ಮಾಡ್ಬೇಕಾದ್ರೆ ತಿರುಮಲೇಶ್ವರ ಸುಮಾರು ವರ್ಷಗಳಿಂದ ಪರಿಚಯ ಆಯ್ತು. ಆಮೇಲೆ ಇವ್ರಿಗೆ ಒಂದು ಹಾಬಿ ಇತ್ತು, ಯಾವಾಗ್ಲೂ ಫಿಲಿಮಲ್ಲಿ ಆಕ್ಟ್ ಮಾಡೋದು ಅದೆಲ್ಲ ಹೇಳ್ತಾ ಇದ್ರು. ಸೊ ನಮಗೂ ಒಂದು ಆಸೆ, ನಮ್ಗೆ ಇನ್ಸ್ಪಿರೇಷನ್ ಅಣ್ಣವ್ರನ್ನ ಯಾವಾಗ್ಲೂ ನಾವು ಇಮಿಟೇಟ್ ಮಾಡೋದು, ಅವ್ರ ತರ ಆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋದನ್ನ ನಾವು ಫ್ರೆಂಡ್ಸ್ ಜೊತೆ ಮಾಡ್ಕೊಂಡು ಬರ್ತಾ ಇದೀವಿ. ಅದನ್ನ ಇವ್ರು ನೋಡ್ಬಿಟ್ಟು ನೀವ್ ಯಾಕೆ ಆಕ್ಟ್ ಮಾಡಬಾರ್ದು ಅಂತ ಅವ್ರದ್ದು ಕೆಲವು ಸ್ಮಾಲ್ ಟೆಲಿಫಿಲ್ಮ್ ಅಂತ ಯಾವ್ದು ಮಾಡಿದ್ರು, 2 ಶಾರ್ಟ್ ಫಿಲ್ಮ್ಗಳು, ಅದರಲ್ಲಿ ನಾವು ಸ್ವಲ್ಪ ಆಕ್ಟ್ ಮಾಡಿದ್ವಿ. ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಈ ತರ ಬಿಗ್ ಬಜೆಟ್ ಈ ತರ ಫಿಲ್ಮ್ ಮಾಡಬೇಕು ಅಂತ ಒಂದು ಆಪರೇಷನ್ ಡಿ ಅಂತ ಒಂದು ಪ್ಲಾನ್ ಮಾಡಿದಾಗ ಫಸ್ಟ್ ನಿಜವಾಗ್ಲೂ ತುಂಬಾ ಭಯ ಆಯ್ತು. ಯಾಕಂದ್ರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಅಂತೆಲ್ಲ ಹೇಳಿದ್ರು, ಅವ್ರ ಎದುರಿಗೆ ಹೆಂಗ್ ಮಾಡೋದು ಏನಂತ. ಆವಾಗ ಇವ್ರು ನಿಂತ್ಕೊಂಡು ಈ ತರ ಅಲ್ಲ, ಕ್ಯಾಮ್ರಾ ಮುಂದೆ ಈ ರೀತಿ ಮಾಡ್ಬೇಕು, ನೀವು ಯಾವ್ದು ತಲೆ ಕೆಡಿಸ್ಕೊಟ್ಟು ನಮ್ದು ಫಸ್ಟ್ ಆಕ್ಚುಲಿ. ಆಮೇಲೆ ಮಾಡಿದ್ವಿ. ಆಮೇಲೆ ಒಂದ್ ಎರಡು ಮೂರು ದಿನ ಆದ್ಮೇಲೆ ಸ್ವಲ್ಪ ಆಮೇಲೆ ಈಸಿಯಾಗಿ ಆಕ್ಟ್ ಮಾಡೋ ತರ ಒಂದಾಯ್ತು. ಎಲ್ಲ ಕ್ರೆಡಿಟ್ ಎಲ್ಲ ನಮ್ ಡೈರೆಕ್ಟರ್ಸ್ ಆಗ್ಬಹುದು. ಆ ತರ ಸ್ಟಾರ್ಟ್ ಆಯ್ತು. ಸೊ ಇದೇ ರೀತಿ ಟೀಮ್ ಅಷ್ಟೇ, ಪ್ರತಿಯೊಬ್ರು ಎಲ್ಲರೂ ಕೆಲವರು ನುರಿತ ಕಲಾವಿದರು ಇದ್ದಾರೆ, ಅವ್ರೆಲ್ರಿಗೂ ಒಂದು ಸಹಕಾರ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಈ ತರ ಮಾಡಿ ಅಂತ. ಸೊ ಅದರಿಂದ ಏನಾಯ್ತು, ಒಂದು ಟೀಮ್ ಆಗಿ ವರ್ಕ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಸದ್ಯದಲ್ಲಿ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಎಲ್ರಿಗೂ ಕಾಯ್ತಾ ಇದ್ವಿ. ಮೇಡಮ್ ಈಗ ಮೈಕ್ ತೊಗೊಂಡು ನೀವೇ 2 ಮಾತು ಮಾತಾಡಿ, ಯಾಕಂದ್ರೆ ಅವಾಗಲೇ ಹೇಳ್ತಾರೆ ತುಂಬಾ ಭಯ ಆಗುತ್ತೆ ಮೈಕಲ್ಲಿ ಮಾತಾಡಕ್ಕಂತ, ಬಟ್ ಇವಾಗ ಮಾತಾಡಲೇಬೇಕು ಮ್ಯಾಮ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಅಪಾಲಜಿ ಕೇಳ್ತೀನಿ ನಮ್ಮ ಮೀಡಿಯಾದವ್ರಿಗೆ. ಸ್ವಲ್ಪ ತಡ ಆಯಿತು, ಸಾರಿ, ಬಟ್ ಡ್ಯೂ ಟು ಮಳೆ ಮತ್ತು ಟ್ರಾಫಿಕ್ಕಿಂದ ಕ್ಷಮೆ ಇರಲಿ. ಸೊ ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ನಮ್ಮದು ಫಸ್ಟ್ ಮೂವಿ ಆಪರೇಷನ್ ಡಿ ಟ್ರೇಲರ್ ರಿಲೀಸ್ ಆಗಿದೆ. ಈ ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಜಸ್ಟ್ ಟೇಕ್ 2 minutes ಟೈಮ್. ಸೊ ಬಿಕಾಸ್ ನಾನು ಇದನ್ನು ಶೇರ್ ಮಾಡಲೇಬೇಕು ಸ್ಟೇಜ್ ಮೇಲೆ. ಇವ್ರು ಬಂದು ಫಸ್ಟ್ ನನ್ನ ಹತ್ರ ಕತೆ ಹೇಳಿದಾಗ ಫಸ್ಟ್ ತುಂಬ ಭಯ ಆಯಿತು, ಇದೆಲ್ಲ ನಿಜವಾಗ್ಲೂ ಸಾಧ್ಯನೋ ನಮ್ಮಿಂದ ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇತ್ತು. ಸೊ ಹೀಗೆ ಮಾತಾಡ್ತಾ ಇದ್ದಾಗ ಅವರು ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡ್ಕೊಂಡು ಹೋದರೆ ವಿ ಕ್ಯಾನ್ ಡೆಫಿನೆಟ್ಲಿ ಸಕ್ಸೀಡ್ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು ಅವರಲ್ಲಿ. ಸೊ ಆ ಪ್ಯಾಷನ್ನ ನೋಡಿ ಓಕೆ ಲೆಟ್ಸ್ ಗೋ ಅಹೆಡ್, ನೀನು ಫಸ್ಟು ಮಾತಾಡು, ಯಾರ್ಯಾರ ಹತ್ರ ಮಾತಾಡ್ತೀವೋ ಎಲ್ಲರ ಹತ್ರ ಮಾತಾಡೋದ್ರ ಬಗ್ಗೆ. ಸೊ ಎಲ್ಲರೂ ಓಕೆ ಅಂತ ಅಂದರು ಅಂದರೆ ವಿಲ್ ಗೋ ಅಹೆಡ್ ಅಂತ ನಾನು ಹೇಳಿದ್ದೆ. ಸೊ ಫಸ್ಟು ನಾವು ಅಪ್ರೋಚ್ ಮಾಡಿದ್ದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ತಂದೆ ತಾಯಿ, ಇವ್ರ ಅಕ್ಕ ಬಾವ. ಸೊ ಹೋಗಿ ಹೇಳಿದ ತಕ್ಷಣ ಫಸ್ಟು ಪ್ಲೀಸ್ ಮಾಡಿ, ನಾವಿದ್ದೀವಿ, ಏನೇ ಆಗಲಿ ನಾವಿದ್ದೀವಿ ಹಿಂದ್ಗಡೆ ಅನ್ನೋದು ತುಂಬ ಎನ್ಕರೇಜ್ ಮಾಡಿದ್ರು. ಸೊ ಇವ್ರಿಗೆ ಎಷ್ಟು ನೆನಪಿದೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ತಂದೆ ತಾಯಿ ಹತ್ರ ಹೋದಾಗ ನಮ್ಮ ತಂದೆ ಒಂದು ಮಾತು ಹೇಳಿದರು, ಹೊಸದಾಗಿ ಒಂದು ಶುರು ಮಾಡ್ತಿದ್ಯಾ, ಮನೇಲಿ ಒಂದು ಪುಟ್ಟಲಕ್ಷ್ಮಿ ಇದೆ, ಅದ್ವಿತಾ ದೊಡ್ಡ ಮಗಳು, ಅವಳ ಹೆಸರಲ್ಲಿ ಫಸ್ಟು ಶುರು ಮಾಡು, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಬಂದಿದ್ದು ಅದ್ವಿತಾ ಫಿಲ್ಮ್ ಫ್ಯಾಕ್ಟ್ರಿ. ಅದ್ರ ಜೊತೆಗೆ ಶೇಷಾ ಟಾಕೀಸ್ ನಮ್ಮ ಮಾವನವ್ರ ಹೆಸರು, ಇವ್ರ ತಂದೆ ಹೆಸರು. ಸೊ ಒನ್ಸ್ ಫ್ಯಾಮಿಲಿ ಕಡೆಯಿಂದ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ ಮೇಲೆ ನಾವು ನೆಕ್ಸ್ಟ್ ಅಪ್ರೋಚ್ ಮಾಡಿದ್ದೆ ಫ್ರೆಂಡ್ಸ್ ಕಡೆಗೆ. ಸೊ ಫ್ರೆಂಡ್ಸು ಅಂತ ಬಂದಾಗ ನಮಗೆ ಫಸ್ಟ್ ಥಾಟ್ ಬರೋದೆ ನಮ್ಮಿಬ್ರು ಬಿಗ್ ಬ್ರದರ್ಸು. ಸೊ ನಮ್ಮೆಲ್ಲ ಏಳು ಬೀಳುಗಳಿಗೂ ನಮ್ಮ ಎಲ್ಲ ಹೋರಾಟಗಳಿಗೂ ನಮ್ಮ ಜೊತೆಗೆ ನಿಂತಿದ್ದಾರೆ ಅವರು ಬೆನ್ನೆಲುಬಾಗಿ. ಸೊ ನಮ್ಮ ಸುರೇಶ್ ಸರ್ ಮತ್ತು ರಂಗನಾಥ್ ಸರು ಅವ್ರ ಸಮ್ಮುಖದಲ್ಲಿ ಬಂದಿರೋಂಥ ಮಸ್ಕ್ಯುಲರ್ ಜಿಮ್ ಆ್ಯಂಡ್ ಏರೋಬಿಕ್ಸ್. ಸೊ ಇದ್ರ ಜೊತೆಗೆ ನಮ್ಮ ಸಿರಿ ಮ್ಯೂಸಿಕ್ ಚಾನೆಲ್ ಅವರು ನಮ್ಮ ಜೊತೆಗೆ ಕೊಲಾಬ್ ಆದರು. ಇದರೆಲ್ಲರ ಸಮ್ಮುಖದಲ್ಲಿ ಬಂದಿರೋ ಮೂವಿ ಆಪರೇಷನ್ ಡಿ. ಸೊ ಒಂದು ಮಗು ಹೇಗೆ ನಡೆಯೋಕ್ಕೆ ಶುರು ಮಾಡಿದಾಗ ಎಡು ಬಿದ್ದು ಎದ್ದು ಎಲ್ಲ ಕಲಿತು ನಡ್ಕೊಂಡು ಹೋಗುತ್ತೆ, ಅದೇ ರೀತಿಯೇ ನಮ್ಮ ಮೂವಿ ಶುರು ಮಾಡಿದಾಗ್ಲೂ ಅಷ್ಟೇ ಸಾಕಷ್ಟು ಅಡಚಣೆಗಳು ನೋಡಿದ್ವಿ, ಸ್ವಲ್ಪ ಕೆಲವೊಂದು ಹರ್ಡಲ್ಸ್ ಎಲ್ಲ ನೋಡಿದ್ವಿ. ಅದನ್ನೆಲ್ಲ ದಾಟ್ಕೊಂಡು ಇವತ್ತು ಇಲ್ಲಿ ತನಕ ಬಂದಿದ್ದೀವಿ ಅಂದರೆ ಇದೆಲ್ಲ ಸಾಧ್ಯ ಆಗಿದೆ ನಮ್ಮ ಆಪರೇಷನ್ ಡಿ ಇಡೀ ಟೀಮಿಂದ. ಸೊ ಟೀಮ್ ಅಂತ ಹೇಳೋಕ್ಕಿಂತ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಹೊಸ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಆರ್ಟಿಸ್ಟಿಂದ ಹಿಡಿದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಮ್ಯೂಸಿಕ್ ಡಿಪಾರ್ಟ್ಮೆಂಟು, ಎಡಿಟಿಂಗ್, ಪ್ರತಿಯೊಬ್ಬರು DOP ಇಂದ ಹಿಡಿದು ಎಲ್ಲರೂ ಅಷ್ಟು ಎನ್ಕರೇಜ್ ಮಾಡಿದ್ದಾರೆ ನಮಗೆ. ಇಲ್ಲ ನೀವು ಮಾಡಿ, ನಿಮ್ಮ ಕೈಯಲ್ಲಿ ಆಗುತ್ತೆ, ಏನಿದ್ರು ನಾವು ಸಹಕಾರ ಮಾಡ್ತೀವಿ. ಎನಿ ಟೈಮ್ ಯಾರನ್ನ ಕರೆದ್ರು ಎಲ್ಲರೂ ಬಂದು ಅಲ್ಲಿ ನಿಂತ್ಕೊತಿದ್ರು ಆ ಜಾಗದಲ್ಲಿ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಮತ್ತು ಇವತ್ತು ನಮ್ಮ ಮೀಡಿಯಾದವರು, ನೀವೆಲ್ಲ ನಮಗೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಟೈಮ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತೀವಿ, ಜೊತೆಗೆ ಆಡಿಯೋ ಲಾಂಚ್ದು ಡೇಟ್ ರಿಲೀಸ್ ಅನೌನ್ಸ್ ಮಾಡ್ತೀವಿ. ಖಂಡಿತ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ, ಫಿಲಮ್ನ ಬಂದು ಥಿಯೇಟ್ರಲ್ಲಿ ನೋಡಿ. ತುಂಬ ಜನ ಯಂಗ್ ಆರ್ಟಿಸ್ಟ್ಗಳಿದ್ದಾರೆ ಇದರಲ್ಲಿ, ಅವ್ರಿಗೆಲ್ಲ ಒಂದು ದೊಡ್ಡ ಬ್ರೇಕ್ ಸಿಗಲಿ ಇದರಿಂದ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಯಾಕಂದ್ರೆ ನನ್ನ ಟೀಮ್ ಬಗ್ಗೆ ಪಾಪ ಸ್ವಲ್ಪ ಎತ್ಕೊಟ್ಟಿದ್ದಕ್ಕೆ ನನಗೆ ಗೊತ್ತಾಗ್ತಿದೆ ಏನು ನಾನು ಮಿಸ್ ಮಾಡ್ಕೋತಾ ಇದೀನಿ ಅಂತ. ಸೊ ಇಡೀ ಟೀಮ್ ಅಂತ ಬಂದಾಗ ಹೆಂಗಿತ್ತು ಅಂದರೆ, ಈಗ ಏನಾರ ಆರ್ಟ್ ಡೈರೆಕ್ಟರ್ ನಮ್ಮ ಶ್ರೀನಿವಾಸ್ ಸರ್ ಬರಲಿಲ್ಲ ಸ್ಟೇಜ್ ಮೇಲೆ, ಸಾರಲ್ಲಿ ಕೂತ್ಬಿಟ್ಟಿದ್ದಾರೆ. ಈಚೆ ಇದ್ದಾರಾ? ಇಲ್ಲೇ ಇದ್ದಾರೆ ಶ್ರೀನಿವಾಸ್ ಸರ್, ಶ್ರೀನಿವಾಸ್ ಸರ್. ಸೊ ಏನಂದ್ರೆ ಈಗ ಆ ಸಾರಿಂದ ಹಿಡಿದು ಇವಾಗ ನಮ್ಗೆ ಏನಾದ್ರು ಸೆಟ್ಟಲ್ಲಿ ಏನಾರು ಅಕಸ್ಮಾತ್ ಇವಾಗ ಏನಾದ್ರು ಗಲೀಜಿದೆ ಕ್ಲೀನ್ ಮಾಡ್ಬೇಕು ಅಂದ್ರೆ
ಯಾರು ಕ್ಲೀನ್ ಮಾಡ್ಬೋದು ಆ್ಯಕ್ಚುಲಿ ನಿಮಗೆ? ಸೆಟ್ ಬಾಯ್ ಅಲ್ವಾ, Set boys ಮಾಡ್ತಾರೆ. ನಮ್ಮ ಕ್ಯಾಮ್ರಾಮನ್ ಮಾಡೋರು. ಆದರೆ ಟೀಮ್ ಕೋಆರ್ಡಿನೇಷನ್ನು ಅಷ್ಟು ಚೆನ್ನಾಗಿತ್ತು. ಮತ್ತೆ ಲೈಟ್ ಬಾಯ್ಸ್ಗಳು ಏನಾರು ಅಕಸ್ಮಾತ್ ಏನಾರು ಕೈ ಕೊಟ್ಟರು ಮಾಡಿದ್ರೆ ನಮ್ಮ ಲೈಟ್ ಬಾಯ್ಗೆ ಸಾಫ್ಟಿಂಗ್ ಎಲ್ಲ ಹಿಡಿತಾ ಇದ್ದಿದ್ದು ಯಾರು ಗೊತ್ತಾ? ನಮ್ಮ ಹೀರೋ, ಇನ್ನೊಬ್ರು ಸುಹಾಸು, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳು, ಸೊ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಇವ್ರುಗಳು ಹಿಡಿತಾ ಇದ್ದಿದ್ದು. ಸೊ ಮಲ್ಟಿಪಲ್ ಆ ರೇಂಜ್ಗೆ ಟೀಮ್ ಸಪೋರ್ಟ್ ಇತ್ತು ಅಂತ ನಾನು ಹೇಳಕ್ ಬರ್ತಾ ಇದ್ದೀನಿ. ಸೊ ಐ ಡೋಂಟ್ ನೋ ವೆದರ್ ಈಗ ನಮ್ದು ಈಗ ತುಂಬಾ ಸ್ಮಾಲ್ ಬಜೆಟ್ ಅಂತಾನೆ ಹೇಳ್ತಾ ಇಲ್ಲ, ದೊಡ್ಡ ಬಜೆಟ್ ಅಂತ ಹೇಳ್ತಾ ಇಲ್ಲ, ನಾವು ಮಧ್ಯದಲ್ಲಿ ಇದ್ದೀವಿ. ಸೊ ಬಜೆಟ್ ವೈಸಲ್ಲಿ ಹೋದಾಗ ಅದು ಬೇರೆ ಥರ ಕತೆ. ಸೊ ಈ ಥರ ಟೀಮ್ ಸಪೋರ್ಟ್ ಅಂತ ಬಂದಾಗ ಅಲ್ಲಿ ಯಾರು ಏನು ಅಂತ ನೋಡ್ತಿಲ್ಲ. ನಾನು ಕಾರ್ತಿಕ್ ಹೇಳ್ತೀನಿ, ಕಾರ್ತಿಕ್ ಅವ್ರು ಯಾರು ನಮ್ಮ ಬೇರೆಯವ್ರು ಮಾಡ್ತಾರೆ ಬಿಡಪ್ಪ ಅಂದರೆ, ಇಲ್ಲ ಈ ಜಾಗ ಕ್ಲೀನ್, ನಾನು ಕ್ಯಾಮ್ರಾ ಇಟ್ಕೋಬೇಕು, ನಾನು ರೆಡಿ ಮಾಡ್ಬೇಕು ಅಂತ ಹೇಳಿ ಪಾಪ ಸುತ್ತ ಕ್ಲೀನ್ ಮಾಡ್ಕೊಳ್ಳೋರು. ಸೊ ಅದೆಲ್ಲ ಮುಲಾಜೆ ನೋಡ್ತಾ ಇಲ್ಲ ಪಾಪ, ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರೂ ಆಗಿದ್ದಾರೆ. ಆ್ಯಕ್ಚುಲಿ ಇವತ್ತು ರುದ್ರೇಶ್ನ ಆ್ಯಕ್ಚುಲಿ ನಾವು ಹಿಂಗೆ ಕೂರಿಸಿದ್ದೀವಿ. ಇವ್ರನ್ನ ಹೆಂಗಿದ್ದಂದರೆ, ಇವ್ರು ನನ್ನ ವೈಫ್ ಆ್ಯಕ್ಚುಲಿ ಹೇಳ್ಬಿಟ್ಟಿರೆ, ನೀನೇನಾದ್ರು ಇವತ್ತು ಕ್ಲೀನಾಗಿ ಡ್ರೆಸ್ ಮಾಡ್ಕೊಂಬಂದು ಹೀರೋ ಥರ ಕುತ್ಕೊಳ್ಳಿಲ್ಲ ಅಂದರೆ ನಿನಗೂ ಮತ್ತು ಡೈರೆಕ್ಟರ್ ಇಬ್ರಿಗೂ ಹೊಡಿತೀನಿ ಅಂತ ಹೇಳಿದ್ರು. ಏನು ರೀಸನ್ ಅಂದರೆ ಆಲ್ಮೋಸ್ಟ್ ನನಗೆ ಒಂದು ಪರ್ಸನಲ್ ಅಸಿಸ್ಟೆಂಟ್ ಥರ ಇದ್ದ ಪಾಪ ಹುಡುಗ. ಆ ರೇಂಜ್ಗೆ ನಾವು ಮಂಗಳೂರಲ್ಲಿ, ಉಡುಪಿಲಿ ಶೂಟಿಂಗ್ ಅಂತ ಹೋಗಿದ್ದೀವಿ, ಸಾಂಗ್ ಶೂಟು, ಮಾಯಾವಿ ಅಂತ ಸಾಂಗ್ ಶೂಟು. ಸ್ನೇಹ ಅವರು ಮತ್ತು ವಿನೋದ್ ಹೀರೋಯಿನು, ಅಂದರೆ ಆ ಸಾಂಗಲ್ಲಿ ಇದ್ದು. ಸೊ ಮಾಸ್ಟರು ಇದು ನಾನು ಬಿಟ್ಟರೆ ಕ್ಯಾಮ್ರಾಮ್ಯಾನು, ಒಂದು 4-5 ಜನ ಅಸೋಸಿಯೇಟ್ಗಳು ಟೀಮ್ ಅವ್ರು ಇದ್ದೀವಿ. ಸಡನ್ನಾಗಿ ನಾವು ಒಂದು ಮರಳಲ್ಲಿ ನಡ್ಕೊಂಡು ಆ ದಡದಲ್ಲಿ ಆ ಕಡೆ ಮೂಲೆಗೆ ಹೋಗ್ಬಿಟ್ರೆ ನಮಗೆ ಗೊತ್ತಾಗ್ತಿಲ್ಲ, ಇಲ್ಲಿ ತೆಗೆದು ಇಂಥ ವರ್ಷದಲ್ಲಿ ಒಂದು 2-3 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬಿಡ್ತಿದ್ವಿ. ಇವರು ಲೆನ್ಸ್ ಅಲ್ಲೇ ಬಿಟ್ಬಿಟ್ಟಿನಿ ಅಂತ ಅಂದರೆ ಇವ್ನು ಅಲ್ಲಿವರೆಗೂ ಓಡಾಗಿ ಲೆನ್ಸ್ ತರೋನು. ಅವತ್ತು ನನ್ನ ವೈಫು ನೋಡ್ಬಿಟ್ಟು ಬೈದ್ಲು, ಅವ್ನು ನೀರು ಅಂದ್ಕೊಂಡಿದ್ಯಾ, ನೀನೇನು ಅಂದ್ಕೊಂಡ್ಬಿಟ್ಟಿದ್ಯಾ, ಬೇಕಾ ನೀನೇ ಹೋಗಿ ತೊಗೊಂಬ, ಏನಕ್ಕೆ ಅವ್ನು ಕೇಳಿ ತರಿಸ್ತಿದೆ ಅಂತ ಹೇಳೋರು. ಸೊ ಟೀಮ್ ಸಪೋರ್ಟು ಅಷ್ಟಿದೆ. ಈವನ್ ಮಹೇಶ್ ಸರ್ ಆ್ಯಕ್ಚುಲಿ ನಾನು ಫಸ್ಟ್ ಡೇ ಡಬ್ಬಿಂಗ್ಗೆ ಅಂತ ಫಸ್ಟ್ ಡೇ ಹೋದಾಗ ನನಗೇನಾಗಿದೆ, ನಾನು ಬೆಳಗ್ಗೆ ಹೊತ್ತೆಲ್ಲ ಬಂದು ವೈದಿಕ ಧರ್ಮ ಸಹಾಯ ಸಭಾ ಅಂತಿದೆ, ಅಲ್ಲಿ ಐಂಗಾರ್ಸ್ಗೆ ಇನ್ಚಾರ್ಜ್ ನಾನು. ಐ ಮೀನ್ ಟು ಕೇಟ್ರಿಂಗ್. ಆ್ಯಕ್ಚುಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ಕೇಟ್ರಿಂಗ್ ಕಾಂಟ್ರಾಕ್ಟರ್ ನಾನು ಆ್ಯಕ್ಚುಲಿ. ಐಂಗಾರ್ಸ್ ಟಿಪಿಕಲ್ ಐಂಗಾರ್ಸ್ ಫುಡ್ಡಲ್ಲಿ ಇದರಲ್ಲಿ. ಸೊ ನಮ್ಮ ಟೀಮವರೆಲ್ಲ ಬಂದಿದ್ದಾರೆ, ಎಲ್ಲ ಪಾಪ ಅವರು ಎಲ್ಲ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಸೊ ಆ ಸ್ಪಾಟಲ್ಲಿ ನಾನು ಇಲ್ಲಾಂದರೆ ಪಾಪ ಅವರೆಲ್ಲ ನೋಡ್ಕೊಂಡು ಇದು ಮಾಡ್ತಾರೆ. ನಮ್ಮ ಭೂನಾಕ, ಜಗದೀಶು, ವೆಂಕಟೇಶು ಇವರೆಲ್ಲ ಇದ್ದಾರೆ. ಸೊ ಜಾಗದಲ್ಲಿ ಇಲ್ಲಾಂದ್ರೂ ಪಾಪ ಅವ್ರು ಕೆಲಸರಿ ಕೆಲಸಗಳು ನೋಡ್ಕೋತಾ ಇರ್ತಾರೆ. ಸೊ ಆ ಥರ ಅವರು ಸಪೋರ್ಟ್ ಮಾಡಿದ್ದಾರೆ. ನಂಗೆ ಆ 2 ಕಡೆಯಿಂದ ಸಪೋರ್ಟ್ ಇರೋದಕ್ಕೆ ಇಷ್ಟು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಏನಂದರೆ ಈಗ ನಾನು ಶೂಟಿಂಗ್ ಶೆಡ್ಯೂಲ್ ಇಟ್ಕೋಬೇಕಾದ್ರೆ ಚಾಲೆಂಜಿಂಗ್ ಇರೋದು ಏನಂದರೆ, ನಾನು 1:30 ಮೇಲೆ ಶೂಟಿಂಗ್ ಅಂತ ಹೇಳ್ತಿದ್ದೆ. ಇಲ್ಲಿ ಟೀಮಲ್ಲೇ ಆಗಿದೆ. ನಮ್ಮ ಸುರೇಶ್ ಸರು ಈ ಕ್ವಶನ್ ನನ್ನ ಕೇಳಿದ್ರು, ಅವ್ರಿಗೂ ಗೊತ್ತು. ನಮ್ಮ ರಂಗನಾಥ್ ಸರು ಕೇಳಿದ್ರು, ಇವರು ಕೇಳಿದ್ರು, ನೀನು ಮಧ್ಯಾಹ್ನ ಶೂಟಿಂಗ್ ಮಾಡಿ ಯಾವಾಗ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋ ಕ್ವಶನ್ ಬಂದಿತ್ತು. ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಆ್ಯಕ್ಚುಲಿ ದೇ ಕನ್ವಿನ್ಸ್ಡ್, ಬಟ್ ಶೂಟ್ ಮಾಡಿದ್ಮೇಲೆ ದೇ ಬಿಲೀವ್ಡ್. ಆ್ಯಕ್ಚುಲಿ ಆ ಥರ ಆಯಿತು ಅಲ್ವಾ ಸುರೇಶ್ ಸರ್? ನೀವು ಆ್ಯಕ್ಚುಲಿ ಈ ಕ್ವಶನ್ ರೈಸ್ ಮಾಡಿದ್ರಿ ಇನ್ಫ್ಯಾಕ್ಟು. ಸೊ ನಾನು ಪಾಪ ಅವ್ರು ಹೇಳೋರು, ನೀನು ನೋಡು, ನೀನು ಒದ್ದಾಡ್ಕೊಂಡು ಮಾಡ್ತೀಯ, ಇದನ್ನು ಇದು ಮಾಡ್ಕೋ ಇಲ್ಲ ಅದು ಮಾಡ್ಕೋ, 2 ಮಾಡ್ಕೊಂಡು ನೀನು ಒದ್ದಾಡ್ತೀಯ ಅಂತ ಪಾಪ ಸಖತ್ ಇದು ಮಾಡೋರು. ಸೊ ಗುರುಗಳು ಅಂತ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಒಂದು ಪ್ರತಿಯೊಂದು ಹಂತದಲ್ಲೂ ಅವರು, ರಂಗಣ್ಣವರು, ನಮ್ಮ ಅಕ್ಕ ಬಾವ, ಫ್ಯಾಮಿಲಿ ಮೆಂಬರ್ಸ್ ಹೊರತಾಗಿ ನಾನು ಹೇಳ್ತಾ ಇದ್ದೀನಿ. ಹೊರಗಡೆ ಅಂತ ಬಂದಾಗ ಫ್ರೆಂಡ್ಸ್ ಆಗಿ ಇವರಿಬ್ಬರು ಏನಕ್ಕೆ ಅಷ್ಟು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದರು. ಸೊ ನಾನು ಹೋಗೋ ಜಾಗ ನನಗೆ ಇರುತ್ತೋ ಇಲ್ಲೋ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರು ಹೋದ್ಮೇಲೆ ಅವರ ಜಾಗನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಭೂನಾಕ ಅಂತ ಹೇಳಿದ್ನಲ್ಲ, ಸೊ ಅವರೆಲ್ಲ ಪಾಪ ಅವಾಗೆಲ್ಲ ಅಷ್ಟು ಸ್ಟ್ರಗಲ್ ಮಾಡಿ ನಮ್ಮನ್ನು ಕೂರಿಸಿದ್ದಾರೆ. ರವೀಣ್ ಅಂತ ಒಬ್ಬರು ಬಂದಿದ್ದಾರೆ, ಸೊ ಅವ್ರು ಕಾಣಿಸ್ತಾ ಇಲ್ಲ. ಸೊ ಅವರೆಲ್ಲರೂ ಇದ್ದರು. ಸೊ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವಾಗ ನಾವು ಆ ಜಾಗದಲ್ಲಿ ಕೂತ್ಕೊಂಡು ಒಂದು ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವು ಇದು ಮಾಡ್ಕೊಂಡಿದ್ದೀನಿ. ಬಟ್ ಇವರಿಬ್ಬರ ಬಗ್ಗೆ ಏನಕ್ಕೆ ಹೇಳ್ತೀನಿ ಅಂದರೆ, ನಮ್ಮ ತಂದೆ ಎಕ್ಸ್ಪೈರ್ ಆದಾಗ 2013 ಇವರು ಮತ್ತು ರಂಗಣ್ಣ ಅವರು ಒಂದು ಕಮ್ನಳ್ಳಿ ಜಿಮ್ ಮಾಡಿದ್ರು. ಜಿಮ್ ಮಾಡಿದ ತಕ್ಷಣ ನಮ್ಮ ತಂದೆ ಹೋಗಿ 2 ದಿನಕ್ಕೆ ನನ್ನ ಕರೆದ್ರು. ಅವಾಗ ಆ್ಯಕ್ಚುಲಿ ಫಿಲಮು ಅಂದ್ಕೊಂಡು ನಾನು ಓಡಾಡ್ಕೊಂಡು ಕೆಲಸಗಳೇನು ಮಾಡ್ತಾ ಇರಲಿಲ್ಲ. ಬಟ್ ಏನಂದರೆ ಮೆಟ್ ಲೈಫಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದೆ, ಸುಮಾರು ಕಡೆ ಟೀಮ್ ಲೀಡರ್ ಕೆಲಸ ಎಲ್ಲ ಮಾಡಿದ್ದೀನಿ ನಾನು. ನನ್ನ ಲಾಸ್ಟ್ ಸ್ಯಾಲ್ರಿ 25,000-30,000 ರೂಪೀಸ್ ಲಾಸ್ಟ್ ಸ್ಯಾಲ್ರಿ ಇದ್ದಿದ್ದು, ಅದು ಮೆಟ್ ಲೈಫಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದಿದ್ದು. ಸೊ ಬಟ್ ಇವರಿಬ್ರು ಕರೆದ್ಬಿಟ್ಟು ಏನು ಮಾಡಿದ್ರು ಅಂದರೆ, ಅವಾಗ ಕೆಲಸ ಇರಲಿಲ್ಲ, ಬಟ್ 2-3 ಫಿಲಮ್ಗೆ ಕಮಿಟ್ ಆಗಿಬಿಟ್ಟಿದ್ದೆ. ಅವರು ಫಿಲಮ್ ಇನ್ನೇನು ಅದು ನಮ್ಮ ತಂದೆ ಹುಷಾರಾದ ತಕ್ಷಣ ನಾನು ಇಲ್ಲಿ ಬಂದಲ್ಲ, ನನಗೆ ಐ ವಾಸ್ ಕನ್ಫ್ಯೂಸ್ಡ್. ಬಟ್ ಇವರು ಒಂದು ಇಲ್ಲಿ ಯಾವುದಕ್ಕೂ ಕರೆಯೋಣ ಅಂತೇಳಿ ಇವರಿಬ್ಬರು ಕರೆದು, ನಾಳಿಂದ ನೀನು ಬೇಕಾದ್ರೆ ಮ್ಯಾನೇಜರ್ ಕೆಲಸಕ್ಕೆ ಬರ್ತೀಯಾ, 15,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತೇಳಿ ಫಸ್ಟ್ ಅವರಿಬ್ಬರು ನನಗೆ ಕರೆದ್ರು. ಸೊ ಆ ಕೃತಜ್ಞತೆ ಇವಾಗಲೂ ನಾನು ಇಟ್ಕೊಂಡಿದ್ದೀನಿ. ಸೊ ಸಾಯೋವರೆಗೂ ಇರುತ್ತೆ ಅದು. ಸೊ ನಾವೇನಂದರೆ ಯಾವತ್ತೂ ಅಷ್ಟೇ ಹತ್ತಿದ್ದು ಏನಿನ ಫಸ್ಟ್ ಮರಿಬಾರ್ದು ಅನ್ನೋದು ನನ್ನ ಥಾಟು. ಸೊ ಬಾಯಿ ಮಾತಾಡೋಕ್ಕಿಂತ ಲೈಫಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ನನ್ನ ಆಸೆ, ಇನ್ನೇನಿಲ್ಲ. ಮಳೆಯಲ್ಲಿ ಸಿಕ್ಕಾಕೊಂಡು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಬರೋದು ತುಂಬ ಲೇಟ್ ಆಯಿತು, ಸಾರಿ ಫಾರ್ ದ್ಯಾಟ್. ಈಗ ಆಪರೇಷನ್ ಡಿಗೆ ನನ್ನ ಪರಿಚಯ ಆಗಿದ್ದು ಜೆರಿ ಮಾಸ್ಟರ್ ಕಡೆಯಿಂದ, ಅವರು ನನ್ನ ರೆಫರೆನ್ಸ್ ಕೊಟ್ಟಿದ್ದು. ಈಗ ನನ್ನ ಸಿನಿಮಾ ಜರ್ನಿನಲ್ಲಿ ಇದೊಂದು ಹೋಮ್ ಪ್ರೊಡಕ್ಷನ್ ಅಂತ ಹೇಳಿಬಿಟ್ರೆ ತಪ್ಪಾಗೋದಿಲ್ಲ. ಯಾಕಂದರೆ
ಈ ಸಿನಿಮಾ ಮಾಡಿದ ಮೇಲೆ ನಾನು 4-5 ಸಿನಿಮಾದಲ್ಲಿ ಮಾಡಿದ್ದೀನಿ. ಬಟ್ ಎಲ್ಲ ಬೇರೆ ಬೇರೆ ಟೀಮ್ ಜೊತೆ ನಮ್ದು ಏನು ಬಾಂಡಿಂಗ್ ಇದೆ, ಈ ಟೀಮ್ ಜೊತೆ ಏನು ಬಾಂಡಿಂಗ್ ಇದೆ ತುಂಬಾನೇ ವ್ಯತ್ಯಾಸ ಇದೆ. ಎಲ್ಲರೂ ನಾವು ಹೇಳ್ಬಿಡ್ತೀವಿ ಫ್ಯಾಮಿಲಿ ತರ ಇದೀವಿ ನಾವು ಅಂತ, ಆದ್ರೆ ಇದಕ್ಕೆ ಅಕ್ಷರಶಃ ಫ್ಯಾಮಿಲಿ ಆಗೇ ಇದ್ದೀವಿ ನಾವು ಎಲ್ಲ ಪೂರ್ತಿ ಟೀಮ್ ಅವರು. ಅಷ್ಟು ಸಪೋರ್ಟಿವ್ ಆಗಿದ್ದೀವಿ. ಮೇನ್ ಸಾರಥಿ ನಮ್ಮ ತಿರು ಸರ್ ಅಷ್ಟು ಹಂಬಲ್ ಇದ್ದಾರೆ. ಯಾರ ಮುಂದೆನೂ ಕೋಪ ತೋರಿಸ್ಕೊಳ್ಳಲ್ಲ, ಎಷ್ಟೇ ಫ್ರಸ್ಟ್ರೇಷನ್ ಇದ್ರೂ ತೋರಿಸ್ಕೊಳ್ಳಲ್ಲ, ಎಲ್ಲ ತಾನೇ ನುಂಗ್ಬಿಡ್ತಾರೆ, ಎಲ್ರ ಮುಂದೆ ನಗ್ನಗ್ತಾ ಮಾತಾಡಿಸ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಬೇರೆ ಸಿನಿಮಾಗಳಲ್ಲಿ ಮಾಡಿದಾಗ ಸ್ಕ್ರಿಪ್ಟ್ ಓದ್ತಾರೆ, ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಆ ಸಿಚುವೇಶನ್ ಏನಿದೆ ಅದನ್ನ ಆಕ್ಟ್ ಮಾಡಿ ಬಂದ್ಬಿಡ್ತೀವಿ, ನನ್ನ ಪಾತ್ರ ಅಷ್ಟೇ. ಆದ್ರೆ ಈ ಸಿನಿಮಾದಲ್ಲಿ ಫ್ರಮ್ ದಿ ಸ್ಕ್ರಾಚ್ ಏನೇನಿದೆ, ಯಾವ ರೀತಿ ಇಂಪ್ರೂವೈಸ್ ಆಯ್ತು, ಇವಾಗ ಯಾವ ರೀತಿ ತೆರೆ ಮೇಲೆ ಕಾಣ್ತಿದೆ ಅಷ್ಟನ್ನು ನೋಡಿದೀನಿ. ಸೊ ಅಲ್ಪ ಸ್ವಲ್ಪ ಸಿನಿಮಾ ನಾಲೆಡ್ಜ್ ಏನಾದ್ರು ನಂಗೆ ಸಿಕ್ಕಿದೆ ಅಂದ್ರೆ ಈಗ ತಿರು ಸರ್ನ ನನ್ನ ಗುರುಗಳು ಅಂತ ಹೇಳ್ಬೋದು ನಾನು. ಇಲ್ಲ ಖಂಡಿತ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಮತ್ತೆ ಪ್ರತಿಯೊಂದು ಡೀಟೇಲು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ. ನಾವು ಸಣ್ಣ ಪುಟ್ಟ ಒಪಿನಿಯನ್ ಏನೇ ಹೇಳಿದ್ರು ಅದನ್ನ ಅಷ್ಟು ಹಂಬಲ್ ಆಗಿ ತಗೊಳ್ತಾರೆ. ನಾನ್ ಡೈರೆಕ್ಟರ್ ನೀನ್ ಡೈರೆಕ್ಟರ್ ಅಂತ ಕೇಳ್ದವರು ಇದ್ದಾರೆ ನನ್ನ ಬೇರೆ ಸಿನಿಮಾಗಳಲ್ಲಿ. ಏನಾದ್ರೂ ಒಂದು ಸಣ್ಣದಾಗಿ ನಮ್ಮ ಕಡೆಯಿಂದ ಒಂದು ಒಪಿನಿಯನ್ ಅಂತ ಹೇಳಿದಾಗ ಡೈರೆಕ್ಟರ್ ನೀನು ಅಮ್ಮ ನಿಂಗೆ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗು ಅಂತ ಅದು ಬರುತ್ತೆ. ಬಟ್ ಈ ಟೀಮಲ್ಲಿ ಆ ಥರ ಇಲ್ಲ. ಯಾರೇ ಆಗಲಿ ಯಾವುದೇ ಪೊಸಿಷನ್ ಅಲ್ಲಿ ಇರಲಿ, ನಾವು ಒಂದು ಒಪಿನಿಯನ್ ಅಂತ ಹೇಳಿದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ಸಾಧ್ಯ ಆದ್ರೆ ಅದನ್ನ ಅಳವಡಿಸಿ ಕೂಡ ಇದ್ದಾರೆ. ಇನ್ನು ಸಿನಿಮಾ ಬಗ್ಗೆ ಬಂದ್ರೆ ಕ್ಯಾರೆಕ್ಟರ್ ನಂದು ಬಬ್ಲಿ ಅಂತೆಲ್ಲ ಏನೂ ಇಲ್ಲ, ತುಂಬಾ ಮೆಚೂರ್ಡ್ ಆಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅನು ಅಂತ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಇದ್ರ ಮೇಲೆ ಏನು ಹೇಳ್ಬೇಡಮ್ಮ ಅಂತ ಹೇಳಿದ್ದಾರೆ, ಮೈಕ್ ಕಿತ್ಕೊಂಡ್ಬಿಡ್ತಾರೆ ಇದ್ರ ಮೇಲೆ ಏನಾದ್ರು ಹೇಳಿದ್ರೆ. ನಮ್ಮ ಪ್ರೆಸ್ ಫ್ಯಾಮಿಲಿ ಏನೋ ಕೇಳ್ಬೋದಾ? ಓಕೆ, ನಮ್ಮ ಸಿನಿಮಾ ಈ ಸಿನಿಮಾದ ಇನ್ನೊಬ್ರು ಹೀರೋಯಿನ್ ಅಂತ ಹೇಳಿ. ಸೊ ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಇವತ್ತಿಲ್ಲಿ ಕೂತಿದೀವಿ ನಾವೆಲ್ಲರೂ. ಹಾಗೆ ಸ್ನೇಹ ಅವ್ರಾಗ್ಲೇ ಹೇಳಿದ್ರು ತಡ ಆಗಿದ್ ನನ್ನಿಂದ ಕ್ಷಮಿಸಿ ಅಂತ. ಅವರಿಂದ ಅಷ್ಟೇ ಮಾತ್ರ ಅಲ್ಲ, ನನ್ನಿಂದಲೂ, ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಬರ್ತಾ ಇದ್ವಿ ಟ್ರಾಫಿಕ್ ಅಲ್ಲಿ, ಹೋಗ್ರೋ ಅಂತೆಲ್ಲ ಮಾತಾಡ್ಕೊಂಡು ಬಂದಿದೀವಿ, ಅಷ್ಟು ಟ್ರಾಫಿಕ್ ಇತ್ತು. ಕ್ಷಮೆ ಇರ್ಲಿ, ನಮ್ಮ ಮಾಧ್ಯಮ ಮಿತ್ರರ ಹತ್ರ ಕೇಳ್ತಾ ಇದೀನಿ ಕ್ಷಮೆ. ಸೊ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ಪ್ರತಿಯೊಂದು ಸಿನಿಮಾವನ್ನ ಜನರಿಗೆ ತಲುಪಿಸೋದು ನೀವೆಲ್ಲರೂ ಬಂದು ಇವತ್ತು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್. ನಾನು ಆಪರೇಷನ್ ಡಿ ಆನ್ ಬೋರ್ಡ್ ಬಂದಿದ್ದು RRK ಕ್ರಿಯೇಷನ್ಸ್ ಅಂತ, ಅಲ್ಲಿ ಒಂದು ಸೀರಿಯಲ್ ಆಡಿಷನ್ಗೆ ಹೋಗಿದ್ದೆ ನಾನು. ಸೊ ಅಲ್ಲಿ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಬಟ್ ಅದಾದ್ಮೇಲೆ ಆ ಆಡಿಷನ್ ಕ್ಲಿಪ್ನೇನೆ ಸರ್ ನೋಡಿ ಕರೆದು ಸ್ಟೋರಿ ಎಲ್ಲ ಹೇಳಿದ್ರು. ಡೆಫಿನೆಟ್ಲಿ ಲೀಡ್ ಅಂತ ಬಂದಾಗ ನಾನು ತುಂಬಾ ಟೆನ್ಷನ್ ಅಲ್ಲಿ ಹೋದೆ. ಲೀಡ್ ರೋಲಾ ಹೆಂಗಿರುತ್ತೋ ಏನೋ, ಕಥೆ ಹೆಂಗಿರುತ್ತೋ ಏನೋ, ನನಗಿಷ್ಟ ಆಗುತ್ತೇನೋ ಅಂತೆಲ್ಲ. ಅಂಡ್ ನನ್ನ ಸ್ನೇಹ ಥಿಂಕಿಂಗ್ ನೋಡೋದಾದ್ರೆ ನಮಗೆ ಮೊದಲನೇ ಪ್ರಶ್ನೆ ಬರೋದೆ ಟೀಮ್ ಹೆಂಗಿದೆ, ಟೀಮ್ ಜೆನ್ಯೂನ್ ಆಗಿದೆಯಾ, ನಾವು ಹೇಗೆ ಟೀಮ್ ಜೊತೆಲಿ ಅಡ್ಜಸ್ಟ್ ಆಗ್ಬೋದು ಅನ್ನೋವಂಥದ್ದು. ನಿಜಕ್ಕೂ ಹೈಲಿ ಎಂಥೂಸಿಯಾಸ್ಟಿಕ್, ಎನರ್ಜೆಟಿಕ್ ಆ್ಯಂಡ್ ಒಂದು ಫ್ಯಾಮಿಲಿ ಥರ ನೋಡ್ಕೊಂಡಿದ್ದಾರೆ, ನಮ್ಮ ಮಕ್ಳ ಥರ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಸಿನಿಮಾ ಶೂಟ್ ಆಗೋದ್ರಿಂದ ಹಿಡಿದು ತೆರೆ ಮೇಲೆ ಬರೋ ತನಕ ಏನೇನು ಕೆಲಸ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತುಂಬ ಕಲ್ತ್ವಿ. ನಾವು ಏನು ಅಲ್ಪ ಸ್ವಲ್ಪ ನಮ್ಗೆ ಅಭಿನಯ ಗೊತ್ತಿರುತ್ತೆ ಅದನ್ನ ಮಾಡ್ತಿರ್ತೀವಿ, ಅದಕ್ಕೆ ಸರ್ ತುಂಬ ಆ್ಯಡ್ ಆನ್ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನು ಗೈಡ್ ಮಾಡಿದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಸ್ನೇಹ ಅವರು ಈ ಪಾಯಿಂಟ್ ಹೇಳಿದ್ರು ಆಗಲೇ, ಈ ಸಿನಿಮಾಗೆ ಆನ್ ಬೋರ್ಡ್ ಬಂದಮೇಲೆ ನಮಗೆ ಸಾಕಷ್ಟು ಹೆಚ್ಚಿನ ಅವಕಾಶಗಳು ಸಿಕ್ಕಿದೆ. ಅದಕ್ಕೆ ನಾನು ತಿರುಮಲೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸುಮ್ಮನೆ ದಾವಣಗೆರೆ ಹುಡುಗಿ ನಾನು, ಆಯ್ತಾ, ಸ್ಕ್ರೀನ್ ಮೇಲೆ ಅಪ್ಪು ಸರ್ನ ನೋಡೋದು, ಅಡ್ಮೈರ್ ಮಾಡೋದು, ಇವ್ರು ಡಾನ್ಸ್ ಚೆನ್ನಾಗಿದೆ, ಈ ಥರ ನಮ್ಮ ಪಾತ್ರದಲ್ಲಿ ನಾವು ಕಾಣಿಸಿದ್ರೆ ಹೆಂಗಿರುತ್ತೆ ಅಂತ, ಅದು ಸುಮ್ಮನೆ ಒಂದು ಮನ್ಸಿನ ಮಾತಾಗಿತ್ತು. ಬಂದು ಬೆಂಗಳೂರಿಗೆ ಬಂದು ಇಲ್ಲೊಂದು ಸಿನಿಮಾದಲ್ಲಿ ಲೀಡಾಗಿ ಮಾಡ್ತೀವಿ ಅಂದರೆ ಅದಕ್ಕೆ ಆಫ್ಕೋರ್ಸ್ ಎಲ್ಲ ಕ್ರೆಡಿಟ್ ತಿರುಮಲೇಶ್ ಸರ್ಗೆ ಹೋಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವಾಗ ಅವರು ಬೀರ್ಬಲ್ ಅಲ್ಲಿ ತಿರು ಸರ್ ಪರಿಚಯ, ಅವರಿಬ್ರು ಆಕ್ಟ್ ಮಾಡಕ್ ಹೋಗಿ ಅವ್ರು ಅವಾಗಿಂದ ಅಂದ್ರೆ ಸ್ನೇಹನ ಬಿಲ್ಡ್ ಮಾಡ್ಕೊಂಡ್ ಬಂದು ಮತ್ತೆ ಅಲ್ಲಿ ಕೇಳಿದಾಗ ಯಾರಾದ್ರೂ ಹುಡುಗ ಇದ್ದಾನೆ ಅಂತ ಕೇಳಿದಾರೆ. ಅವರು ಸರ್ ಒಬ್ಬ ಹುಡುಗ ಇದ್ದಾನೆ ಅವನು ಮಾಡ್ತಾನೆ ಅಂತ ಕೇಳಿ ಫೋಟೋ ಕಳ್ಸಿ ಕೇಳಿದ್ರು, ನಾನು ಕಳ್ಸಿದ್ದೆ. ಅವ್ರು ಕೇಳಿರೋದು ಏನಂದ್ರೆ ತಿರು ಸರ್ ರೊಮ್ಯಾನ್ಸ್ ಎಲ್ಲ ಇರುತ್ತೆ, ಹುಡುಗ ಮಾಡ್ತಾನ ಸರ್ ಅಂತ ಕೇಳಿದಾರೆ. ಅದಕ್ಕೆ ನಾನು ಮಹೇಶ್ ಸರ್ ನನಗೆ ಫೋನ್ ಮಾಡಿದ್ರು, ನೋಡಪ್ಪ ಹಿಂಗೆಲ್ಲ ಇದೆ ಅಂತ. ಸಾರ್ ಅದೇನ್ ಸರ್ ಬಿಡಿ ಸರ್ ಮಾಡೋಣ, ಏನ್ ಬೇಕಾದ್ರೂ ಮಾಡೋಣ ಬಿಡಿ ಸರ್ ಅಂತ ನಾನು ಮಹೇಶ್ ಸರ್ಗೆ ಹೇಳಿದ್ದೆ. ನನ್ಗೆ ಅದು ಇಲ್ಲಿ ಕೂತಿದ್ದಾಗ ನೆನ್ಸ್ಕೊಂಡು ನಗ್ತಾ ಇದೆ, ಅದು ಏನಾದ್ರೂ ಮಾಡೋಣ ಬಿಡಿ ಅಂತ. ಬಟ್ ನಮ್ಗೆ ಟೀಮ್ ಅನ್ನೋದ್ಕಿಂತ ಒಳ್ಳೆ ಫ್ರೆಂಡ್ಶಿಪ್ ಸಿಕ್ತು. ಅವರು ಪೇಮೆಂಟ್ ಬಗ್ಗೆ ಮಾತಾಡಿದ್ರು, ನಮ್ಗೆ ಪೇಮೆಂಟ್ ಬೇಡ, ಕಷ್ಟ ಅಂತ ಬರ್ತಾರೆ, ಏನಾದ್ರೂ ಆಗ್ಲಿ ಸರ್ ಹಿಂಗಿದೆ ಅಂದಾಗ ಅವ್ರು ಬಂದು ನಿಂತಿರ್ತಾರೆ, ನಮ್ಗೆ ಅದೇ ಸಾಕು, ಪೇಮೆಂಟ್ ಬಗ್ಗೆ ಮಾತಾಡೋದು ಬೇಡ, ಸಿನಿಮಾ ಆಗ್ಲಿ ಪೇಮೆಂಟ್ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ತಿರು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಭಾರ್ಗವ್ ಮ್ಯಾಮ್. ಏನಂದ್ರೆ ನಮ್ಮ ಪ್ರೆಸ್ ಮೀಟ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್.
ಹೊಸಬ್ರು ಸಿನಿಮಾ ನೀವೇ ಎಲ್ಲ ಪ್ರಮೋಷನ್ ಮಾಡ್ತೀರಾ, ಎಲ್ಲರಿಗೂ ಪ್ರಮೋಷನ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಸಿನಿಮಾ ತಂಡಕ್ಕೂ ಒಳ್ಳೇದಾಗಲಿ. ಎಲ್ಲ ಹೊಸಬ್ರೇ ಕಲಾವಿದರು ಇರೋದು ಎಲ್ಲದರಲ್ಲಿ ಇಲ್ಲಿ. ಮತ್ತು ನಾನು ವರ್ಕ್ ಮಾಡ್ತಿದ್ದೀನಿ, ನಾನು ಫೋಟೋ ಡಿಸೈನರು. ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಟೀಮು, ಇನ್ನೋವೇಟಿವ್ ಡಿಸೈನ್ ಸ್ಟುಡಿಯೋ ಅಂತ ನಮ್ಮ ಸ್ಟುಡಿಯೋ. ನಾನು ಏನೇ ರಜಾ ಹಾಕಿದ್ರು ಒಂದು ಮಾತು ಎಲ್ಲಿ ಹೋಗಿದ್ದೆ, ನಾನು ಒಂದೇ ಮಾತು ಹೇಳೋದವ್ರಿಗೆ, ಸರ್ ನಾನು ಶೂಟಿಂಗ್ ಹೋಗಿದ್ದೆ ಅಂದರೆ ಅವರು ಒಂದು ಮಾತು ಕೇಳ್ತಿರಲಿಲ್ಲ. ನಾನು 10 ವರ್ಷದಿಂದ ನಾವೆಲ್ಲ ಕೊಲೀಗ್ಸ್ ಒಂದೇ ಇನ್ನೋವೇಟಿವ್ ಡಿಸೈನ್ ಸ್ಟುಡಿಯೋ ಅಂತ ಫೋಟೋ ಡಿಸೈನ್ ವರ್ಕ್ ಮಾಡ್ಕೊಂಡು ಬರ್ತಿದ್ದೀವಿ. ಅವ್ರಿಗೊಂದು ಮಾತು ಹೇಳ್ಬಿಟ್ರೆ ಅವ್ರೇನು ಕೇಳ್ತಿರಲಿಲ್ಲ. ಬೇರೆ ಕಡೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನಿನ್ ಬಿಡ, ನಿನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ, ನಿಮ್ಮ ಬಾಸ್ ಚೆನ್ನಾಗಿದ್ದಾರೆ, ನೀನು ಎಲ್ಲೇ ಹೋದ್ರೂ ಕೇಳಲ್ಲ ಅಂದರೆ ನಾನು ಅದನ್ನು ಅಡ್ವಾಂಟೇಜ್ ಏನು ತೊಗೊತಿರ್ಲಿಲ್ಲ. ನಾನು ಶೂಟಿಂಗ್ ಆದರೆ ಶೂಟಿಂಗ್ ಬಿಟ್ಟರೆ ಕೆಲಸ ಬಿಟ್ಟರೆ ಶೂಟಿಂಗು. ತಿರು ಸರ್ ಒಂದೊಂದ್ಸಲಿ ನಾನು ಈಗ ಆಲ್ಮೋಸ್ಟ್ ಮಣಿಯವರು ನಮಗೆ ಪೋಸ್ಟರ್ ಡಿಸೈನ್ ಮಾಡಿಕೊಟ್ರು. ಅದಾದಮೇಲೆ ಅವ್ರದ್ದೊಂದು ಸ್ವಲ್ಪ ಏನೋ ಅದೇನೋ ಆಗಿ ನಾನೊಂದು ಸಣ್ಣ ಪುಟ್ಟ ಪೋಸ್ಟರ್ ಮಾಡೋಕ್ಕೆ ನಾನು ರೆಡಿ ಮಾಡ್ತಿದ್ದೆ. ಸರು ಮಧ್ಯಾಹ್ನ ಎಲ್ಲ ಫೋನ್ ಮಾಡೋರು, ಹಿಂಗೊಂದು ಅರ್ಜೆಂಟ್ ಪೋಸ್ಟರ್ ಬೇಕು ಅಂತ. ಸರ್ ಇವಾಗಂತೂ ಆಗಲ್ಲ, ಆದರೆ ನಾನು 7 ಗಂಟೆ ಮೇಲೆ ಮಾಡ್ಕೊಡ್ತೀನಿ ಸರ್. ನಾನು ಏನೇ ವರ್ಕ್ ನಮ್ಮ ಸಿನಿಮಾ ಸಂಬಂಧಪಟ್ಟಿದ್ದು ಏನಾದರೂ ವರ್ಕ್ ಮಾಡ್ತೀನಿ ಅಂತಂದರೆ ನಾನು ಮಾಡಿದ್ದೆ 8, 9 ಇಲ್ಲ 11 ಆದರೂ ಆಗ್ತಿತ್ತು. 11, 12 ಆದ್ರೂ ಅದನ್ನು ಮಾಡಿ ಕಳಿಸ್ಬಿಟ್ಟೇನೆ ನಾನು ಮನೆಗೆ ಹೋಗ್ತಿದ್ದೆ. ಇದು ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಇನ್ನೋವೇಟಿವ್ ಟೀಮ್ಗೆ, ನನ್ನ ಫ್ರೆಂಡ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನಾದರೂ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಸರ್ ಇಲ್ಲಿ MS ರಂಗಶಾಲೆ ಅಂತಿದೆ, MS ಕಾಲೇಜಲ್ಲೇ ಅಲ್ಲಿ ಮೇಲ್ಗಡೆ ರಂಗಶಾಲೆ ಅಂತಿದೆ. ನಾನು ನವರಂಗಲ್ಲಿ ಕೆಲಸ ಮಾಡೋದು. ನನಗೆ ಅಲ್ಲಿ ಕೆಲಸ ಮಾಡಿಕೊಂಡು ನಾನು ಏನಾದರೂ ಕಲಿಬೇಕು ಅಂತ ಬಂದಾಗ ನನಗೆ ಹತ್ರ ಆಗುತ್ತೆ, ನಾನು ಆ ಕೆಲಸ ಮುಗಿಸ್ಕೊಂಡು ಹೋಗಿ ಬಂದು 1-2 ಅವರ್ ಸ್ಪೆಂಡ್ ಮಾಡಿ ಮತ್ತೆ ಹೋಗಿ ಕೆಲಸ ಮಾಡ್ಬೋದಲ್ಲ ಅಂತಕ್ಕೋಸ್ಕರ ಇಲ್ಲಿ MS ರಂಗಶಾಲೆ ಅಂತ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್. ರೊಮ್ಯಾಂಟಿಕ್ಸ್ ಆದ್ರೂ ಭಯ ಇತ್ತು ಸರ್, ಏನೋ ಭಯದಲ್ಲೇ ಮಾತಾಡ್ತಿದ್ದೀನಿ. ಮಹೇಶ್ ಸರ್ ಇದಾರೆ, ನಿಮ್ ಪಕ್ಕ ಕೂತಿರೋರೆ ಮಹೇಶ್ ಸರ್ ಅವ್ರೇ ಇವ್ರನ್ನ ಕರ್ಕೊಂಡ್ ಬಂದಿದ್ದು. ಏನಂದ್ರೆ ಆಕ್ಚುಲಿ ಹುಡುಗನ್ ಹಂಗೆ ಹೇಳಿ ಸರ್ ಅಂತಂದೆ. ಆಕ್ಚುಲಿ ಇನ್ನೊಂದು ಏನಾಯ್ತು ಅಂದ್ರೆ ಫಸ್ಟ್ ಫೋಟೋ ಕಳಿಸಿದೆ ಸರ್, ಹುಡುಗ ಬೇಡ ಅಂತ ಸೈಡ್ ಇಟ್ಬಿಟ್ಟಿದ್ವಿ ಸರ್. ನಿಜ ಹೇಳಿದೆ. ಬಟ್ ಇವಾಗ ಐ ಫೀಲ್ ಲೈಕ್ ವಿ ಆರ್ ಲಕ್ಕಿ ಟು ಹ್ಯಾವ್ ಹಿಮ್ ಇನ್ ಅವರ್ ಮೂವಿ ಟೀಮ್. ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಇವಾಗ ಅಷ್ಟು ಡೆಡಿಕೇಶನ್ ಹುಡುಗ ಅಂತ ನಮ್ಗೆ ಐಡಿಯಾ ಇಲ್ಲ. ಫೋಟೋ ಕಳಿಸಿದಾಗ ಇವ್ನು ಯಾವುದೋ ಬಾಡಿ ಬಿಲ್ಡರ್ ಥರ ಸಣ್ಣಗಿದ್ದ, ಬಾಡಿ ಬಿಲ್ಡರ್ ರೇಂಜ್ಗೆ ಯಾವುದೋ ಟೈರ್ ಇಳಿಯೋದು ಸಮಥಿಂಗ್ ಏನೋ ಹೇಳೋದು ಫೋಟೋ ಎಲ್ಲ ಕಳಿಸಿದ್ದ. ಸೊ ಅದು ನಮ್ಗೆ ಓಕೆ ಆಗಲಿಲ್ಲ ಟೀಮ್ಗೆ. ಸೊ ಅದನ್ನು ಸೈಡಲ್ಲಿ ಇಟ್ಬಿಟ್ಟಿದ್ವಿ. ಇನ್ನೊಬ್ರನ್ನ ಕರ್ಕೊಂಡೋಗಿ ಅವರು ಫೋಟೋಜೆನಿಕ್ ಎಲ್ಲ ಚೆನ್ನಾಗಿದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳಿದ್ವಿ. ಇನ್ನೇನು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ, ಬಂದೊಂದು 2 ಅವರ್ 3 ಅವರ್ ಎಲ್ಲ ಕುತ್ಕೊಂಡು, ಸರ್ ನನಗೆ ಆಗಲ್ಲ ಸರ್, ಹೊಸ ಟೀಮ್ ಜೊತೆ ಕೆಲಸ ಮಾಡಲ್ಲ ಸರ್ ಅಂತ ದೊಡ್ಡವ್ರು ಸರ್. ಹಂಗೋದ್ರಲ್ಲೂ ಇವ್ರಿಗೆ ಫೋನ್ ಮಾಡಿದೆ, ನಿಮಗೆ ಮಾಡ್ತಾನೆ ಸರ್ ರೊಮ್ಯಾಂಟಿಕ್ ಅಂತ ವಿಷಯಗಳೆಲ್ಲ ಕೇಳಲ್ಲ. ಅವಾಗಲೇ ಬಂದಿದ್ದು, ಹೇಳಿದ ತಕ್ಷಣ ಓಡ್ ಬಂದು ಜೋಶ್ ಹೆಂಗಿತ್ತು ಅಂದರೆ ಸಡನ್ನಾಗಿ ಹುಡುಗಿನ ಎತ್ಕೊಂಡು ಫೋಟೋ ಇರಿಸೋದು ಹಿಂಗೆಲ್ಲ ಮಾಡ್ದ. ಅಪ್ಪ ಇಷ್ಟು ಸ್ಪೀಡ್ ಬೇಡ ನಮಗೆ, ಅವ್ರಿಗೆ ಹೇಳ್ಬಿಟ್ಟು ಇಷ್ಟು ಸ್ಪೀಡ್ ಇರಬೇಡ, ಸ್ವಲ್ಪ ಸ್ಲೋ ಆಗೋಗ್ತೀವಿ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹುಡುಗ ಸಖತ್ ಇದು ಮಾಡ್ದ. ಬಟ್ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಅವ್ನು ಆ್ಯಕ್ಟ್ ಮಾಡಿದ್ದಕ್ಕಿಂತ ಹೋಗ್ತಾ ಮೆಚುರಿಟಿ ಲೆವೆಲ್ ತುಂಬ ಚೆನ್ನಾಗಿ ಬಂತು. ಸೊ ಇದರಲ್ಲಿ ಏನಂದರೆ ಇವರು ಸುಹಾಸ್ ಆ್ಯಕ್ಚುಲಿ ಇವತ್ತು ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ, ಅವರು ಅಂಡಮಾನ್ಗೆ ಹೋಗಿದ್ದಾರೆ. ಅವ್ರ ವೈಫು ಗ್ಯಾಬ್ರಿಯೆಲಾ ಅಂತ ಅವರು ಸೀರಿಯಲ್ ಆರ್ಟಿಸ್ಟು. ಸೊ ಸುಹಾಸ್ ಅವರಿಬ್ಬರು ಮಿಸ್ ಮಾಡ್ಕೊಂಡು, ಆ್ಯಕ್ಚುಲಿ ನಾವು ಸುಹಾಸ್ನ ಮಿಸ್ ಮಾಡ್ಕೊತಿದ್ದೀವಿ ಇಲ್ಲಿ. ಮತ್ತು ವಿನೋದ್ ದೇವ್ ಅಂತ ಇನ್ನೊಬ್ರು ಲೀಡ್ ಅವರು ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇರೋದ್ರಿಂದ ಬಂದಿಲ್ಲ. ಸೊ ಏನಂದರೆ ಇವಾಗ ಆ್ಯಕ್ಚುಲಿ ನಾನು ಕಥೆ ಹೇಳ್ಬೇಕಾದ್ರೆ ಯಾರ ಹತ್ರ ಹೋಗ್ಬಿಟ್ಟು ಇವರು ನೀನೇನಪ್ಪ ಆ್ಯಕ್ಟ್ ಮಾಡ್ತಿದ್ದೆ ಅಂದರೆ ನಾನು 3rd ಹೀರೋ 2nd ಹೀರೋ ಸರ್ ಅಂತ ಇದ್ದಾರೆ. ನಾನು 3 ಜನನೂ ಹೀರೋನೇಪ್ಪ. ನನ್ನ ಕಥೆಯಲ್ಲಿ 1st, 2nd, 3rd ಇಟ್ಕೊಂಡಿಲ್ಲ ನಾನು. ಬಟ್ 3 ಜನನೂ ಈಕ್ವಲ್ ರೋಲ್. ಯಾಕಂದರೆ ಒಂದರಲ್ಲಿ ಒಬ್ಬ ಇದರಿಂದ ಇನ್ನು ಮಿಕ್ಕಿದವ್ರು ಇಬ್ಬರು ಕಥೆ ಇಟ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಲ್ಲ ಅಂದರೆ ಇನ್ನೊಬ್ಬ ಕಥೆ ಎತ್ಕೊಂಡು ಹೋಗ್ತಾನೆ. ಸೊ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ ನಾವು ಸ್ಟೋರಿ ಸ್ಕ್ರೀನ್ ಪ್ಲೇ ವೈಸಲ್ಲಿ ನೋಡಿದಾಗ. ಸೊ ಇವರು ಅಷ್ಟೇ, ಸುಹಾಸು ಅಷ್ಟೇ ಅದನ್ನೇ ಹೇಳೋದು, ಸರ್ ನಾನು 2nd ಹೀರೋ ಸರ್, ನಾನು ಇವ್ರು ಸರ್ ಅಂತ ಯಾರನ್ನ ಕೇಳಿದ್ರೆ ನೀವೇನು ಆ್ಯಕ್ಟ್ ಮಾಡಿದ್ರು ಅದನ್ನೇ ಹೇಳ್ತಾರೆ. ನನ್ನ ಮುಂದೆ ಇಲ್ಲ ಸರ್ ಹೀರೋನೇ ಸರ್ ಅಂತಾರೆ. ಆಮೇಲೆ ನನ್ನ ಮುಖ ನೋಡ್ಬಿಟ್ಟು ಸ್ವಲ್ಪ ಭಯ ಬಿದ್ಬಿಟ್ಟು ಆಗಿ ಹೇಳೋದು. ಸೊ ಹಾಗೆ